ಎಷ್ಟು ಸಂಬಂಧಗಳು ರೀ? ಯಾರ ಜೊತೆಗೆ ಇರಬೇಕಂತ ಸಂಬಂಧಗಳು? ಪ್ರತಿಯೊಬ್ಬ ಕ್ರೈಸ್ತರಿಗೆ ಇರಬೇಕಾದಂಥ 4 ಸಂಬಂಧಗಳು. ಇವು ಪ್ರತಿಯೊಬ್ಬ ಯೇಸುವನ್ನು ನಂಬಿದಂಥ ಪ್ರತಿಯೊಬ್ಬರಿಗೆ ಇರಬೇಕು ಈ 4 ಸಂಬಂಧಗಳು ಅಂತೇಳಿರಿ. ಹಲ್ಲೆಲೂಯಾ. ಯೇಸುವನ್ನು ನಂಬಿರುವಂಥ, ಸಭೆಗೆ ಹೋಗುವಂಥ, ಆರಾಧನೆ ಮಾಡುವಂಥ, ದೀಕ್ಷಾಸ್ನಾನ ತೆಗೆದುಕೊಂಡಿರುವಂಥ ಈ ಪ್ರತಿಯೊಬ್ಬರು ಕ್ರೈಸ್ತರು ಎಂಬುದಾಗಿ ಲೋಕದಲ್ಲಿ ಚಲಾವಣೆ ಇರುವಂಥ ಪ್ರತಿಯೊಬ್ಬರಿಗೆ ಈ 4 ಸಂಬಂಧಗಳು ಬಹಳ ಗಾಢವಾಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಈ 4 ಸಂಬಂಧಗಳು ಒಂದು ವೇಳೆ ಗಟ್ಟಿಯಾಗಿ ಗಾಢವಾಗಿದ್ದಪ್ಪ ಅಂತಂದರೆ ಈ ಲೋಕದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರಿಂದ ಬರುವಂಥ ಆಶೀರ್ವಾದಗಳನ್ನು ಯಾರು ಕೂಡ ತಡೆ ಹಿಡಿಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಸಂದೇಶ ತುಂಬ ಸರಳವಾಗಿದೆ ಇವತ್ತು. ನನ್ನ ಸಂದೇಶ ಭಾಳ ಸಿಂಪಲ್ ಆಗಿದೆ. ಆ ಸಂದೇಶದ ಟೈಟಲ್ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ಯೇಸುವನ್ನು ನಂಬಿದವಳು ಆತನು 4 ಸಂಬಂಧಗಳ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಆ 4 ಸಂಬಂಧಗಳು ಯಾವುದೆಂಬುದಾಗಿ ಬೇಗನೆ ನಿಮ್ಮಂದ್ರೆ ನಾವು ಓದು ಹೇಳ್ತೀನಿ ನೋಡ್ರಿ. ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ದೇವರೊಂದಿಗೆ ಇರುವಂಥ ಸಂಬಂಧ. ಇದು ಮೊದಲನೇ ಸಂಬಂಧ, ಇದು ಮೊದಲು ತಿಳ್ಕೊಳ್ಬೇಕು. ಎರಡನೇ ಸಂಬಂಧ ಯಾವುದಪ್ಪ ಅಂತಂದರೆ ನಾಯಕರೊಂದಿಗೆ ಇರುವಂಥ ಸಂಬಂಧ. ಇದು ಯಾವುದೆಂಬುದಾಗಿ ನಾವು ತಿಳ್ಕೊಳ್ಬೇಕು. ಮೂರನೇ ಸಂಬಂಧ ಯಾವುದಪ್ಪ ಅಂತಂದರೆ ಪರಿಚಾರಕರೊಂದಿಗಿರುವಂಥ ಸಂಬಂಧ ಯಾವುದು, ಅದು ನಾವು ತಿಳ್ಕೊಳ್ಬೇಕು. ನಾಲ್ಕನೇದು ಯಾವ ಸಂಬಂಧ ತಿಳ್ಕೊಳ್ಬೇಕಪ್ಪ ಅಂತಂದರೆ ಪರಿಶುದ್ಧರೊಂದಿಗೆ ನಾವು ಎಂಥ ಸಂಬಂಧ ಇಟ್ಕೊಳ್ಬೇಕನ್ನೋ ತಿಳ್ಕೊಬೇಕಂತೇಳಿರಿ. ಹಲ್ಲೆಲೂಯಾ. ಈ 4 ಸಂಬಂಧಗಳ ಬಗ್ಗೆ ಚರ್ಚಿಗೆ ಬರೋರಿಗೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ, ಈ 4 ಸಂಬಂಧಗಳು ಚರ್ಚಿಗೆ ಬರೋರು ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ, ನೀವು ಎಷ್ಟೇ ತೆಳಗಿನ ಮ್ಯಾಲಿನ ಕೆಳಗೆ ಹೋಗ್ರಿ, ನಿಮ್ಮ ಜೀವಿತದಾಗ ಆಶೀರ್ವಾದಗಳು ಬಂದ್ರೂ ಕೂಡ ಅವು ಸೈತಾನನಿಂದ ಬಂದಂಥ ಆಶೀರ್ವಾದಗಳಾಗಿರ್ತವೆ. ನಿಮ್ಮ ಹತ್ರ ದುಡ್ಡು ಬರಲಿ, ನಿಮ್ಮ ಹತ್ರ ಹಣ ಬರಲಿ, ನಿಮ್ಮ ಹತ್ರ ಬೆಳ್ಳಿ ಬರಲಿ, ನಿಮ್ಮ ಹತ್ರ ಬಂಗಾರ ಬರಲಿ, ನಿಮ್ಮ ಹತ್ರ ಬಂಗಲೆ ಬರಲಿ, ಏನೇ ಬಂದ್ರೂ ಕೂಡ ಈ 4 ಸಂಬಂಧಗಳು ನಿಮಗಿಲ್ಲಪ್ಪ ಅಂತಂದರೆ ನಿಮ್ಮಲ್ಲಿರುವಂಥ ಹಣ ಆಗಲಿ, ನಿಮ್ಮಲ್ಲಿರುವಂಥ ಮನೆ ಆಗಲಿ, ನಿಮ್ಮಲ್ಲಿರುವಂಥ ಬೆಳ್ಳಿ ಬಂಗಾರ ಆಗಲಿ, ನಿಮ್ಮಲ್ಲಿರುವಂಥ ಕಾರು ಬಂಗಲೆ ಆಗಲಿ, ಅದು ಯಾರಿಂದ ಬಂದಿದ್ದಪ್ಪ ಅಂತಂದರೆ ಅದು ಸೈತಾನನಿಂದ, ಅಪವಾದಿಯಿಂದ, ಈ ಲೋಕವನ್ನು ಆಳ್ತಿರುವಂಥ ಸೈತಾನನ್ನು ಕೊಟ್ಟಿರುವಂಥ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ಎಂಬುದಾಗಿ ಪ್ರತಿಯೊಬ್ಬರು ತಿಳ್ಕೊಬೇಕಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, 4 ಸಂಬಂಧಗಳಲ್ಲಿ ಪ್ರತಿಯೊಬ್ಬ ಕ್ರೈಸ್ತನಿಗಿರಬೇಕಂತ 4 ಸಂಬಂಧಗಳಲ್ಲಿ ಮೊಟ್ಟ ಮೊದಲನೇ ಸಂಬಂಧ ಯಾವುದಪ್ಪ ಅಂತಂದರೆ ದೇವರೊಂದಿಗಿರುವಂಥ ಸಂಬಂಧ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ನಾವು ನೋಡ್ತೇವೆ ಪ್ರತಿಯೊಬ್ಬರಿಗೂ ದೇವರೊಂದಿಗಿರುವಂಥ ಸಂಬಂಧ ಬಹಳ ಪ್ರಾಮುಖ್ಯ ಇದೆ ಅಂತೇಳಿರಿ. ದೇವರೊಂದಿಗೆ ಸಂಬಂಧ ಹೆಂಗಿರಬೇಕು, ದೇವರೊಂದಿಗೆ ಯಾವ ಸಂಬಂಧ ಇರಬೇಕು? ಭಾಳಷ್ಟು ಜನ ನಾವು ನೋಡ್ತೀವಿ ದೇವರೊಂದಿಗಿನ ಸಂಬಂಧ ಅಂದರೆ ಏನು ತಿಳ್ಕೊತಾರಪ್ಪ ಅಂತಂದರೆ, ಅವ್ರು ಕಷ್ಟದಾಗ ಬಿದ್ದಾಗ, ಕಾಯಿಲೆ ಬಿದ್ದಾಗ, ರೋಗವಾಸಿಯಾದಾಗ, ಅವ್ರು ಏನೋ ಕಷ್ಟದಲ್ಲಿದ್ದಾಗ, ಅವ್ರಿಗೆ ಏನೋ ಸ್ವಸ್ಥತೆ ಆಯ್ತಪ್ಪ ಅಂದರೆ, ಅವ್ರಿಗೇನೋ ಬಿಡುಗಡೆ ಆಯ್ತಪ್ಪ ಅಂತಂದರೆ, ಅವ್ರಿಗೇನೋ ಸಮಾಧಾನ ಸಿಕ್ತಂದ್ರೆ, ಅವ್ರಿಗೇನೋ ಶಾಂತಿ ಸಿಕ್ತಪ್ಪ ಅಂದರೆ ದೇವರೊಂದಿಗೆ ಸಂಬಂಧ ನಮ್ಮದು ಭಾಳ ಗಟ್ಟಿಯಾದಂತ ತಿಳ್ಕೊತಾರೆ ಅವರು. ನೋ ಅದು ಒಂದು ಭಾಗ ಅಷ್ಟೇ. ಅದು ಒಂದು ರೂಪಾಯಿಗೆ 2 ಮುಖ ಇರ್ತವ್ರಿ. ಆವಾಗಲೇ ಅದು ಚಲಾವಣೆಯಲ್ಲಿ ಇರ್ತದೆ. ನೀನು ತಿಳ್ಕೊಂಡಂಗೆ, ನೀನು ಅಂದ್ಕೊಂಡಂಗೆ, ನೀನು ಆಲೋಚನೆ ಮಾಡ್ದಂಗೆ ಅದು ದೇವರೊಂದಿಗೆ ನಿನ್ನ ಸಂಬಂಧ ಇತ್ತಪ್ಪ ಅಂತಂದರೆ ಅದು ತಪ್ಪಾಗಿ ನೀನು ತಿಳ್ಕೊಂಡಿದ್ಯಾ, ಅದು ತಪ್ಪಾದಂಥ ಸಂಬಂಧ. ಯಾಕಪ್ಪ ಅಂದರೆ ನೀನು ಕೇವಲ ತಿಳ್ಕೊಂಡಿರೋದು ಒಂದು ಮುಖ ಮಾತ್ರ, ಒಂದು ಸೈಡ್ ಮಾತ್ರ ಅಂತ ತಿಳ್ಕೊಂಡಿದ್ದಿ. ಆದರೆ ದೇವರೊಂದಿಗೆ ಸಂಬಂಧ ಅಂದರೆ ಏನಪ್ಪ ಅಂತಂದರೆ ಕೇವಲ ಬಾಯಿಂದ ತುಟಿಯಿಂದ ಹೇಳುವಂಥದ್ದಲ್ಲ, ದೇವ್ರು ಮಾಡಿರುವಂಥ ಸಹಾಯ, ದೇವ್ರು ಮಾಡಿರುವಂಥ ಉಪಕಾರ ಕೇವಲ ತುಟಿಯಿಂದ ವರ್ಣನೆ ಮಾಡುವಂಥದ್ದಲ್ಲ, ಕೇವಲ ಜನರಿಗೆ ಹೇಳುವಂಥದ್ದಲ್ಲ, ಕೇವಲ ಜನರಿಗೆ ಮುಖಸ್ತುತಿ ಮಾಡುವಂಥದ್ದಲ್ಲ. ದೇವರೊಂದಿಗೆ ನಿನಗಿರುವಂಥ ವ್ಯಕ್ತಿಗತವಾದಂಥ ಸಂಬಂಧದಲ್ಲಿ, ವೈಯಕ್ತಿಕವಾದಂಥ ಸಂಬಂಧದಲ್ಲಿ ಮೊಟ್ಟ ಮೊದಲಿಗೆ ದೇವರೊಂದಿಗೆ ನಿನ್ನ ಸಂಬಂಧ ಹೇಗಿರಬೇಕಪ್ಪ ಅಂತಂದರೆ ಮೊದಲನೇ ಪೇತ್ರ 1ನೇ ಅಧ್ಯಾಯ 15ನೇ ವಚನ 16ನೇ ವಚನದಲ್ಲಿ ದೇವರೊಂದಿಗೆ ನಿನ್ನ ಸಂಬಂಧ ಹೆಂಗಿರಬೇಕಂದ್ರೆ ಪರಿಶುದ್ಧವಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀನು ಕೂಡ ಏನಾಗಿರಬೇಕು, ಪರಿಶುದ್ಧವಾಗಿರಬೇಕು. ನಿನ್ನ ನಡೆಯಾಗಲಿ, ನಿನ್ನ ನುಡಿಯಾಗಲಿ, ನಿನ್ನ ನೋಟ ಆಗಲಿ, ನಿನ್ನ ನಾಲಿಗೆಯಲ್ಲಿ ಬಂದಿರುವಂಥ ಮಾತುಗಳಾಗಲಿ, ನಿನ್ನ ಹೃದಯದಿಂದ ಹೊರಗಡೆ ಬರುವಂಥ ಪ್ರತಿಯೊಂದು ಯಾವುದೇ ಆಲೋಚನೆಗಳಾಗಲಿ, ಇದೆಲ್ಲದರಲ್ಲಿ ನಿನ್ನಲ್ಲಿ ಏನಿರಬೇಕಂದ್ರೆ ಪವಿತ್ರತೆ ಅಂತಕ್ಕಂಥದ್ದು, ಪರಿಶುದ್ಧತೆ ಅಂತಕ್ಕಂಥದ್ದು ಇರಬೇಕಂತೇಳಿ. ಹಲ್ಲೆಲೂಯಾ. ಆವಾಗಲೇ ಅದು ಏನಾಗ್ತದೆ ಅಂದರೆ ನೀನಿಗೂ ಮತ್ತು ದೇವರಿಗಿರುವಂಥ ಸಂಬಂಧ ಅಂತಕ್ಕಂಥದ್ದು ಪರಿಪೂರ್ಣ ಆಗ್ತದೆ ಅಂತೇಳಿ. ಒಂದು ವೇಳೆ ನೀನು ಪವಿತ್ರತೆ ನಿನ್ನಲ್ಲಿಲ್ಲ, ಪರಿಶುದ್ಧತೆ ನಿನ್ನಲ್ಲಿಲ್ಲ, ನಿನ್ನ ಒಂದು ದೇಹನೇ ನಿನ್ನ ಸ್ವಾಧೀನದಲ್ಲಿಲ್ಲ, ನಿನ್ನ ನಾಲಿಗೆನೇ ನಿನ್ನ ಸ್ವಾಧೀನದಲ್ಲಿಲ್ಲ, ನಿನ್ನ ಕಣ್ಣುಗಳೇ ನಿನ್ನ ಸ್ವಾಧೀನದಲ್ಲಿಲ್ಲ, ನಿನ್ನ ಕೈಗಳೇ ನಿನ್ನ ಸ್ವಾಧೀನದಲ್ಲಿಲ್ಲ, ನಿನ್ನ ಕಾಲುಗಳೇ ನಿನ್ನ ಸ್ವಾಧೀನದಲ್ಲಿ ಇಲ್ಲಪ್ಪ ಅಂತಂದರೆ ಮತ್ತೆ ನೀನು ನಿನ್ನ ರೋಗವಾಸಿಯಾದಾಗ, ನಿನಗೆ ಬಿಡುಗಡೆ ಆದಾಗ ದೇವರೇ ನಿನ್ನಂಥ ದೊಡ್ಡ ದೇವ್ರು ಯಾರಿಲ್ಲ. ಹೌದು, ಆತನಂಥ ದೊಡ್ಡ ದೇವ್ರು ಯಾರೂ ಇಲ್ಲ, ನಿಜನೇ ಅದು ನೀ ಹೇಳೋದು. ಬಟ್
ದೇವರೊಂದಿಗೆ ನಿನ್ನ ವ್ಯಕ್ತಿಗತವಂಥ ಸಂಬಂಧ ಪರಿಪೂರ್ಣ ಆಗಬೇಕಪ್ಪ ಅಂತಂದರೆ ದೇವರೊಂದಿಗೆ ಯಾವ ಸಂಬಂಧ ಇರಬೇಕಂದ್ರೆ ಪರಿಶುದ್ಧನಾಗಿ ಜೀವಿಸ್ಬೇಕು ನೀನು, ಪರಿಶುದ್ಧಳಾಗಿ ಜೀವಿಸ್ಬೇಕು ನೀನು. ಏಸೇಪನಂತೆ ಪಾಪ ಮಾಡೋದಕ್ಕೋಸ್ಕರ ಅವಕಾಶ ಇದ್ದರೂ ಕೂಡ ಏಸೇಪನ ಏನು ಮಾಡಲಿಲ್ಲ ರೀ, ಪಾಪ ಅಂತಕ್ಕಂಥದ್ದು ಮಾಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಪಾಪ ಅಂತಕ್ಕಂಥದ್ದು ನಮ್ಮ ಜೊತೆನೇ ಇರ್ತದೆ, ಪಾಪ ಅಂತಕ್ಕಂಥದ್ದು ನಮ್ಮ ಎದುರುಗಡೆನೇ ಇರ್ತದೆ, ಪಾಪ ಅಂತಕ್ಕಂಥದ್ದು ನಮ್ಮನ್ನು ಶೋಧಿಸ್ತಾನೆ ಇರ್ತದೆ. ಆದರೆ ಪಾಪ ಮಾಡೋದಕ್ಕೋಸ್ಕರ ಅವಕಾಶ ಇದ್ರೂ ಕೂಡ ನಾವು ಏನು ಮಾಡಬಾರ್ದು ರೀ. ಕೆಲವೊಬ್ಬರು ಪಾಪ ಮಾಡೋಂಗಿಲ್ಲ, ಅದರ ಪಾಪಕ್ಕೆ ಲೈಕ್ ಮಾಡ್ತಾರೆ. ಏನು ಮಾಡ್ತಾರೆ ರೀ, ಪಾಪ ಮಾಡೋಂಗಿಲ್ಲ, ಪಾಪ ಮಾಡಲ್ಲ ಅವರು, ಪಾಪಕ್ಕೆ ಏನು ಮಾಡ್ತಾರೆ ರೀ, ಲೈಕ್ ಮಾಡ್ತಾರೆ. ಲೈಕ್ ಮಾಡಿದ್ರೂ ಪಾಪ ಮಾಡ್ದಂಗೆ ನಿಮಗೆ ಹೇಳ್ತೀನಿ ನಾನು. ಒಂದು ಸಲ ಇಬ್ಬರು ವಿಶ್ವಾಸಿಗಳು ಟೀ ಕುಡಿಲಕ್ಕೆ ಹೋಗಿದ್ದರು. ಇಬ್ಬರು ವಿಶ್ವಾಸಿಗಳು ರಕ್ಷಣೆ ಹೊಂದಿದಂಥವ್ರು, ದೇವರು ಚರ್ಚ್ ಅನ್ನೋರು ಏನು ಮಾಡ್ರಿ ಅಂದರೆ ಚಹಾ ಕುಡಿಲಕ್ಕೆ ಹೋಗಿರೋರು, ಟೀ ಕುಡಿಯೋಕ್ಕೆ ಹೋಗಿರು. ಆ ಟೀ ಕುಡಿಯುವಂಥ ಸಂದರ್ಭದಲ್ಲಿ ಇಬ್ಬರು ಟೀ ಕುಡಿತಾ ಇದ್ದಾರೆ. ಅಲ್ಲಿ ಬಹಳ ಜನ ಟೀ ಕುಡಿತಾ ಇದ್ದಾರೆ, ಭಾಳ ಜನ ಇದ್ದಾರೆ ಅಲ್ಲಿ ಟೀ ಕುಡಿಯೋರು. ಟೀ ಕುಡಿಯುವಂಥ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿ ಏನು ಮಾಡ್ತದೆ ಅಂದರೆ, ಈ ಟೀ ಹೆಂಗೆ ಕುಡಿತಾನಂದರೆ ಸಾಸರನ್ನ ಹಾಕ್ಕೊಂಡು ಹಿಂಗೆ ಆವಾಜ್ ಮಾಡಿ ಕುಡಿತಾರಲ್ರಿ. ಅವಾಗ ಇನ್ನೊಬ್ಬ ಪಕ್ಕದಲ್ಲಂಥ ವಿಶ್ವಾಸಿ ಕೇಳ್ತಾನ, ಅಲ್ಲ ಟೀ ಕುಡಿಯೋದು ತುಟಿಯಿಂದ ಹೌದಲ್ಲ, ಮೂಗಿಲಿಂದ ಯಾಕೆ ಅಷ್ಟು ಉಸಿರು ತೊಗೊಲತ್ತೀರಿ ಅಂತ ಕೇಳ್ತಾನವ. ಅಷ್ಟಕ್ಕೆ ಶಬ್ದ ಮಾಡತ್ತೀರಿ, ಟೀ ಕುಡಿಲಕ್ಕೆ ಚಹಾ ಕುಡಿಲಕ್ಕೆ ಅಷ್ಟೊಂದು ಶಬ್ದ ಯಾಕೆ ಮಾಡತ್ತೀರಿ ಅಂತ ಕೇಳ್ತಾನವ ಪಕ್ಕದಾಗಿದ್ದು ವಿಶ್ವಾಸಿ. ಅದ್ರಾಗ ಇವನಿಗೆ ಹೇಳೋಕ್ಕಾಗಲ್ಲ, ಇವ ಯಾಕೆ ಸರ್ ಅಂತ ಜೊಕ್ಕೊಂಡು ಟೀ ಕುಡಿಲತ್ತಾನಂತ ಇವ ಹೇಳಲಾಗೇನು. ಪಕ್ಕಕ್ಕೆ ಇನ್ನೊಬ್ಬ ವಿಶ್ವಾಸಿ ಹೇಳತ್ತಾನೆ. ಏನು ಹೇಳತ್ತಾನಂದರೆ, ಬ್ರದರ್ ಅವ್ರು ಯಾಕೆ ಹಂಗೆ ಟೀ ಕುಡಿಲತ್ತಾರಂದ್ರೆ ಅವರು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಅವರಿಗೆ ಸಿಗರೇಟು ಬೀಡಿ ಸೇದೋದು ಭಾಳ ಚಟ ಇತ್ತು ಅವ್ರಿಗೆ. ಏನು ಚಟ ಇತ್ತು? ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಏನು ಚಟ ಇತ್ತು? ಬೀಡಿ ಸಿಗರೇಟ್ ಸೇದೋ ಚಟ ಭಾಳ ಇತ್ತು ಅವ್ರಿಗೆ. ಅದಕ್ಕೆ ಅವ್ರು ಏನು ಮಾಡ್ರೆ, ರಕ್ಷಣೆ ಹೊಂದಿದ ಮೇಲೆ ದೀಕ್ಷಾಸ್ನಾನ ತೊಗೊಂಡ್ಮೇಲೆ ಏನು ಮಾಡೋದು ಬಿಟ್ರಿ, ಈಗ ಅವರು ಏನು ಮಾಡೋದು ಬಿಟ್ರ, ಬೀಡಿ ಸಿಗರೇಟ್ ಬಿಟ್ರ. ಇಲ್ಲಿ ಇಲ್ಲ ಬೀಡಿ ಸಿಗರೇಟ್ ಎಲ್ಲ ಹೊಸ ಮಂದಿ ಆಜು ಬಾಜುದವರೆಲ್ಲ ಏನು ಮಾಡ್ತಾರ, ಸೇದ್ಲತ್ತಾರ. ಅದಕ್ಕೆ ಅವ್ರು ಏನು ಮಾಡ್ಲತ್ತಾರ ಅಂದ್ರೆ, ಅವ್ರು ಏನು ಮಾಡ್ಲತ್ತಾರ, ನಾವು ಹಂಗೆ ಇದ್ದು ಹೆಂಗೆ ಪಾಪ ಮಾಡಲ್ಲ, ನಾವು ಏನು ಮಾಡಲ್ಲ, ಪಾಪ ಮಾಡಲ್ಲ. ಆದರೆ ಏನು ಮಾಡ್ತೀವಿ, ಪಾಪ ಏನು ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಆಹಾ ಓಹೋ ಆಹಾ ಓಹೋ ಎಂಜಾಯ್ ಮಾಡ್ತೀವಿ. ದೇವರೊಂದಿಗೆ ಸಂಬಂಧ ಇತ್ತಪ್ಪ ಅಂತಂದರೆ, ಆಶೀರ್ವಾದ ಹೊಂದಬೇಕಪ್ಪ ಅಂತಂದರೆ, ನನ್ನ ಸಂಬಂಧಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದೇವರೊಂದಿಗಿರುವಂಥ ಸಂಬಂಧ ಅದು ಯಾವ ರೀತಿಗೆ ಇರಬೇಕಪ್ಪ ಅಂದರೆ, ಆ ಸಂಬಂಧ ಯಾವಾಗ ಪರಿಪೂರ್ಣ ಆಗ್ತದಪ್ಪ ಅಂತಂದರೆ, ನೀನು ನಾನು ಯಾವಾಗ ಪವಿತ್ರರಾಗಿ ಪರಿಶುದ್ಧರಾಗಿ ನಾವು ಜೀವಿಸ್ತೀವಲ್ಲ, ಆವಾಗ ಏನಾಗ್ತದಪ್ಪ ಅಂತಂದರೆ ಆ ಸಂಬಂಧ ಏನಾಗ್ತದೆ ರೀ, ಪರಿಪೂರ್ಣವಾಗ್ತದ. ಆ ಸಂಬಂಧ ಏನು ಮಾಡ್ತದಪ್ಪ ಅಂದರೆ, ನೀನು ಇದ್ದಂಥ ಸ್ಥಿತಿಯಲ್ಲಿ ನೀನು ಹೀಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ದೇವರು ಏನು ಮಾಡ್ತದೆ, ನಿನ್ನನ್ನು ನೋಡ್ತಾಗೆ ಇದ್ದಂಥ ಸ್ಥಿತಿಯಿಂದ ಏನು ಮಾಡ್ತಂದರೆ, ಜನರು ನೋಡ್ತಾ ಇದ್ದಂಗೆ ಏನು ಮಾಡ್ತಂದ್ರೆ ದೇವರು ಉನ್ನತವಾಗಿ ಆತನ ಹೆಚ್ಚಿಸ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಏಸೇಪನನ್ನು ತನ್ನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾಯಿದ್ರು, ಅಸಹ್ಯ ಮಾಡ್ಕೊಳ್ತಾ ಇದ್ದರು. ಆತನಿಗೋಸ್ಕರವಾಗಿ ಅವರು ಮತ್ತಷ್ಟು ಹೊಟ್ಟೆ ಕಿಚ್ಚು ಪಡ್ತಾಯಿದ್ರು. ಅದನ್ನು ನೋಡ್ತೀವಿ. ಆತನು ಪಾಪವನ್ನು ಅಸಹಿಸಿಕೊಂಡಿದ್ದರಿಂದ ತನ್ನ ದೇವರಿಗಾಗಿ ತನ್ನ ದೇಹವನ್ನು, ತನ್ನ ಕೋರಿಕೆಗಳನ್ನು, ಸರ್ವ ಇಂದ್ರಿಯಗಳು, ಪಂಚಾಂಗಗಳನ್ನು ಆತನು ಸ್ವಾಧೀನದಲ್ಲಿ ಇಟ್ಕೊಂಡು ಆತನ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿದ್ದರಿಂದ ದೇವರು ಏನು ಮಾಡ್ದನಂದರೆ, ಸೆರೆಮನೆಯಲ್ಲಿದ್ದಂಥ ಏಸೇಪನನ್ನು ಎಲ್ಲಿ ಒಯ್ದು ಕೂಡಿಸ್ದನ್ರಿ. ಕಾರಣ ಏನಪ್ಪ ಅಂದರೆ, ದೇವರೊಂದಿಗಿರುವಂಥ ವ್ಯಕ್ತಿಗತವಂಥ ಪರಿಶುದ್ಧವಾದಂಥ ಜೀವಿತ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾಕೆ ನಾವು ಅನೇಕ ಸಲ ಆಶೀರ್ವಾದದಿಂದ ವಂಚಿತರಾಗ್ತೀವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಪಾಪ ಅಂತಕ್ಕಂಥ ಮಾಡೋಂಗಿಲ್ಲ, ಭಕ್ತಿ ಅಂತಕ್ಕಂಥ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಕಾಣಿಕೆ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಏನಾಗಿರ್ತದಪ್ಪ ಅಂತಂದರೆ, ದೇವರೊಂದಿಗಿನ ವ್ಯಕ್ತಿಗತವಂಥ ಸಂಬಂಧದಲ್ಲಿ ನಮ್ಮ ಸಂಬಂಧ ಅಂತಕ್ಕಂಥದ್ದು ಅದು ಪರಿಪೂರ್ಣವಾಗಿರೋಂಗಿಲ್ಲ ಅಂತೇಳಿರಿ. ಕಾರಣ ಏನಪ್ಪ ಅಂತಂದರೆ, ಒಂದೇ ಒಂದು, ಪಾಪ ಮಾಡೋಂಗಿಲ್ಲ, ಆದರೆ ಪಾಪವನ್ನು ಲೈಕ್ ಮಾಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಮಾತುಗಳನ್ನು ಕೇಳುವಂಥ ನಿಮ್ಮಲ್ಲಿ ಯಾರಾದರೂ ಕೂಡ
ಒಂದು ವೇಳೆ ಯೂಟ್ಯೂಬ್ನಲ್ಲಿ ಯಾರಾದರೂ ನನ್ನ ಮಾತನ್ನು ನೀವು ಕೇಳ್ತಾ ಇದ್ದೀರಪ್ಪ ಅಂತಂದರೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಪಾಪವನ್ನು ನೀವು ಲೈಕ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಇನ್ನೂ ಕೂಡ ನಿನ್ನ ಪಾಪವನ್ನು ಪ್ರೀತಿಸ್ತಾ ಇದ್ದೀರಪ್ಪ ಅಂತಂದರೆ, ನೀವೇನು ಪಾಪ ಮಾಡ್ತಿಲ್ಲ ಆದರೆ ಪಾಪ ಎಂಜಾಯ್ ಮಾಡ್ತಾ ಇದ್ದೀರಪ್ಪ ಅಂದರೆ, ಪಾಪ ಲೈಕ್ ಮಾಡ್ತಾ ಇದ್ದೀರಪ್ಪ ಅಂದರೆ, ಅದು ಕೂಡ ನಿಮ್ಮ ಆಶೀರ್ವಾದಕ್ಕೆ ತುಂಬ ಅಡ್ಡಗೋಡೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರೊಂದಿಗೆ ಸಂಬಂಧ ಹೆಂಗಿರ್ಬೇಕಂದ್ರೆ ಪರಿಶುದ್ಧವಾದಂಥ ಸಂಬಂಧ ಇರಬೇಕಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಭೆಯಲ್ಲಿರುವಂಥ ನಾವು, ಸಹವಾಸದಲ್ಲಿರುವಂಥ ನಾವೆಲ್ಲರೂ ಕೂಡ ಎರಡನೇದಾಗಿ ನಮ್ಮ ಸಂಬಂಧ ಯಾರೊಂದಿಗೆ ಇರಬೇಕಪ್ಪ ಅಂದರೆ ನಾಯಕರೊಂದಿಗೆ ನಮ್ಮ ಸಂಬಂಧ ಅಂತಕ್ಕಂಥದ್ದು ಚೆನ್ನಾಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಯಾರ ಜೊತೆಗೆ ಸಂಬಂಧ ಇರಬೇಕು ರೀ? ಹೆಂಗಿರ್ಬೇಕು? ಅವ್ರ ಜೊತೆ ಹೆಂಗಿರಬೇಕು? ನಾಯಕರೊಂದಿಗೆ ನಮ್ಮ ಸಂಬಂಧ ಭಾಳ ಚೆನ್ನಾಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಸಭೆಯಲ್ಲಿ ಹೋಗುವಂಥ ನೀವು, ದೇವರ ಮಂದಿರದಲ್ಲಿ ಹೋಗುವಂಥ ನೀವು, ದೇವರ ಒಂದು ಜನಾಂಗದ ಮಧ್ಯದಲ್ಲಿ ಹೋಗುವಂಥ ನೀವು, ಆರಾಧನೆಗೆ ಹೋಗುವಂಥ ನೀವು, ನಿಮಗೋಸ್ಕರವಾಗಿ ದೇವರು ನಾಯಕನನ್ನು ನೇಮಕ ಮಾಡಿರ್ತಾನೆ, ನಾಯಕರನ್ನು ನೇಮಕ ಮಾಡಿರ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ದೇವರು ತನ್ನ ಜನಾಂಗಗಳಿಗೋಸ್ಕರವಾಗಿ, ದೇವರು ತನ್ನ ಪ್ರಜೆಗಳಿಗೋಸ್ಕರವಾಗಿ ಆತನು ಏನು ಮಾಡಿದಾನೆ ಅಂದರೆ ಅವರ ಮೇಲೆ ನಾಯಕರನ್ನು ಏನು ಮಾಡಿದಾನೆ ಆತನು ನೇಮಿಸಿದ್ದಾನೆ ಬಗ್ಗೆ ನೋಡ್ತೀವಿ. ಅದೇ ರೀತಿಗೆ ಲೋಕದಲ್ಲಿ ಯಾವ ರೀತಿಗೆ ನಮಗೆ ಅಧಿಕಾರಿಗಳಿದ್ದರೋ, ಲೋಕದಲ್ಲಿ ಯಾವ ರೀತಿಗೆ ನಮಗೆ ಮೇಲೆ ತರದರಿದ್ದರೋ, ಲೋಕದಲ್ಲಿ ಯಾವ ರೀತಿಗೆ ನಮಗಿಂತಲೂ ಉನ್ನತವಾಗಿದ್ದಂಥದ್ದರು, ನಮ್ಮ ಮೇಲೆ ನಾಯಕರಿದ್ದರು, ಪ್ರಧಾನಮಂತ್ರಿಗಳಿದ್ದರು, ರಾಜಕೀಯ ವ್ಯಕ್ತಿಗಳಿದ್ದರು, ಪೊಲೀಸ್ ಇಲಾಖೆ ಇದೆಯೋ, ಅದೇ ರೀತಿಗೆ ನಾವು ನೋಡ್ತೇವೆ. ಯಾವಾಗ ದೇವರ ಸನ್ನಿಧಿಗೆ ಬರ್ತೀವೋ, ದೇವರ ಸನ್ನಿಧಿಗೆ ಬಂದಾಗಲೂ ಕೂಡ ಅಲ್ಲಿ ನಾಯಕರನ್ನು ದೇವರು ನೇಮಿಸಿದ್ದಾನೆ ಬಗ್ಗೆ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸೊ ಯಾವಾಗ ನಾವು ದೇವರ ಸನ್ನಿಧಿಗೆ ಬಂದಾಗ ಹೊರಗಡೆ ಇರುವಂಥ ನಾಯಕರಿಗೆ ನಾವು ಯಾವ ರೀತಿಗೆ ಅಧೀನರಾಗಿರ್ತೇವೋ, ಅದೇ ರೀತಿಗೆ ನಾವು ದೇವರ ಸನ್ನಿಧಿಗೆ ಬಂದಂಥ ಸಂದರ್ಭದಲ್ಲಿ, ದೇವರ ಮಂದಿರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನಾಯಕರಿಗೆ ನಾವು ಅಧೀನವಾಗಿರೋದು ಮಾತ್ರವಲ್ಲ, ಅವ್ರ ಜೊತೆ ನಾವು ಯಾವ ಸಂಬಂಧ ಇಟ್ಕೋಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ನಾಯಕರೊಂದಿಗೆ ನಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ನಾಯಕರನ್ನು ಸನ್ಮಾನ ಮಾಡುವಂಥ ಸಂಬಂಧ ನಮ್ಮದಾಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಆವಾಗಲೇ ಆಶೀರ್ವಾದ ಬರ್ತದೆ ಅಂತೇಳಿರಿ. ಒಂದು ವೇಳೆ ನಮ್ಮ ಮೇಲೆ ನೇಮಕ ಮಾಡಿರುವಂಥ ನಾಯಕರಿಗೆ ನಾವು ಟೀಕೆ ಮಾಡ್ತಾ ಇದ್ದೇವಪ್ಪ ಅಂದರೆ, ನಮ್ಮ ಮೇಲೆ ನಾಯಕನಾಗಿ ನೇಮಿಸಿರುವಂಥ ಸಭಾಪಾಲಕನ ನಾವು ಟೀಕೆ ಮಾಡ್ತಾ ಇದ್ದೇವಪ್ಪ ಅಂದರೆ, ನಾವು ಪಾಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಸಭಾಪಾಲಕನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೇವಕನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆತನ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ನಾಯಕನಂತಕ್ಕಂಥ ಒಂದು ಅಭಿಮಾನ ಆಗಲಿ, ನಮ್ಮ ಮೇಲೆ ದೇವರು ನೇಮಿಸಿದ್ದಾನೆ ನಾಯಕನಂತಕ್ಕಂಥ ಒಂದು ಕಿಂಚಿತ್ತು ಆಲೋಚನೆ ಆಗಲಿ, ಇದೆಲ್ಲವನ್ನು ಗಾಳಿಗೆ ತೂರಿ ನಾನು ಕೇವಲ ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ, ದೀಕ್ಷಾಸನ ತೊಗೊಂಡಿದ್ದೀನಿ, ನಾನು ಚರ್ಚೆಗೆ ಹೋಗ್ತೀನಿ, ನಾನು ಕಾಣಿಕೆ ಕೊಡ್ತೀನಿ, ನನ್ನಷ್ಟು ಕೆಲಸ ಯಾರು ಮಾಡೋಂಗಿಲ್ಲ, ನನ್ನಷ್ಟು ಪರಿಶುದ್ಧರು ಯಾರು ಇಲ್ಲ ಅಂತೇಳಿ ನೀನೇ ಹೊಗಳ್ಕೊಂಡು ನಾಯಕರಿಗೆ ನೀನು ಸನ್ಮಾನ ಮಾಡುವಂಥ ಒಂದು ಸಂಬಂಧ ನಿನಗಿರಲಿಲ್ಲಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ನೀನು ಕಳ್ಕೊಳ್ತೀಯ ಅಂತೇಳಿ. ಹಲ್ಲೆಲೂಯಾ. ಪ್ರತಿಯೊಬ್ಬ ಕ್ರೈಸ್ತನು ಆಶೀರ್ವಾದ ಹೊಂದಿಕೊಳ್ಬೇಕಪ್ಪ ಅಂತಂದರೆ ಅವರ ಮೇಲಿರುವಂಥ ನಾಯಕರೊಂದಿಗೆ ಅವರಿರುವಂಥ ಸಂಬಂಧ ಯಾವುದಿರಬೇಕಂದ್ರೆ ಸನ್ಮಾನದ ಸಂಬಂಧ ಇರಬೇಕಂತೇಳಿ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನನ್ನ ಬೈಬಲ್ ಹೇಳ್ತದೆ, ನಿಮ್ಮ ಮೇಲೆ ನಾಯಕರಾಗಿರುವಂಥವ್ರನ್ನ ಏನು ಮಾಡಿ ನೀವು ಸನ್ಮಾನಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಅಂತೇಳಿ. ನಿಮ್ಮ ಮೇಲಿರುವಂಥ ಸಭಾಪಾಲಕರನ್ನು ಅವರು ವ್ಯಸನದಂತೆ ಇರುವುದಂತೆ ನೋಡ್ಕೊಳ್ರಿ, ಅವರು ವ್ಯಸನದಿಂದಿರುವುದು ನಿಮಗೆ ಕ್ಷೇಮವಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ತೆಸಲೋನಿಕ ಪುಸ್ತಕದಲ್ಲಿ ನಾವು ನೋಡ್ತೀವಿ ಅಂತೇಳಿರಿ. ಇಷ್ಟೆಲ್ಲ ವಾಕ್ಯ ಗೊತ್ತಿದ್ರೂ ನಾವು ಯಾಕೆ ನಾಯಕರೊಂದಿಗೆ ನಾವು ಸನ್ಮಾನದ ಸಂಬಂಧ ಇಟ್ಕೊಳ್ಳೋಂಗಿಲ್ಲ ರೀ? ನಮ್ಮ ಮೇಲೆ ದೇವರು ನೇಮಕ ಮಾಡಿರುವಂಥ ನಾಯಕರಿಗೆ ನಾವು ಯಾಕೆ ಸನ್ಮಾನ ಮಾಡಲ್ಲ? ಯಾಕೆ ಅವರಿಗೆ ನಾವು ಒಳಗಾಗಿರೋಂಗಿಲ್ಲಪ್ಪ ಅಂದರೆ ಇದೇ ಪ್ರಾಬ್ಲಮ್. ಏನಪ್ಪ ಅಂತಂದರೆ ನಾವು ಅವರು ಸನ್ಮಾನ ಸಂಬಂಧ ಇಟ್ಕೊಳ್ಳೋಂಗಿಲ್ಲ ಅವ್ರಿಗೆ. ಆ ಸನ್ಮಾನ ಮಾಡುವಂಥ ಸಂಬಂಧದ ಬದಲಾಗಿ ಟೀಕೆ ಮಾಡುವಂಥ ಸಂಬಂಧ ಇಟ್ಕೊಳ್ತೀವಿ ನಾವು. ಹೆಂಗ್ರಿ ಆಶೀರ್ವಾದ ಬರ್ತದೆ? ಆಶೀರ್ವಾದ ಬರ್ತದೆ ಅದರಲ್ಲಿಂದ. ದೇವರು ನೇಮಿಸಿರುವಂಥ ನಾಯಕನಿಗೆ, ದೇವರು ನೇಮಿಸಿರುವಂಥ ಸಭಾಪಾಲಕನಿಗೆ, ದೇವರು ನಿನಗೆ ಪಾರಮಾರ್ಥಿಕವಂಥ ಶುದ್ಧ ಹಾಲನ್ನು ಕೊಟ್ಟು ನಿನಗೆ ಆತ್ಮಿಕವಾಗಿ ಬೆಳೆಸುವಂಥ ತಂದೆ ಉಪಾಯದಲ್ಲಿ ಇಟ್ಟಂಥ ಒಬ್ಬ ಸಭಾಪಾಲಕನಿಗೆ ನೀನು ಟೀಕೆ ಮಾಡ್ತೀಯಪ್ಪ ಅಂತಂದರೆ, ನೀನು ಹೋಗಿ ಆತನ ಬಗ್ಗೆ ಮಾತಾಡ್ತೀಯಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರು ಮಕ್ಕಳೇ, ನಿನಗೆಲ್ಲಿ ಸನ್ಮಾನ ಮಾಡುವಂಥ ಮನಸ್ಸು ಬರ್ತದಪ್ಪ? ಬರ್ತದೆ ನಿಮ್ಗೆ? ಸಾಧ್ಯನೇ ಇಲ್ಲ. ಸಭಾಪಾಲಕನ ಯಾವುದಾದೊಂದು ಕಠೋರವಾದಂಥ ಮಾತನ್ನು ಹೇಳ್ದನಪ್ಪ ಅಂದರೆ ಅದನ್ನೇ ಹಿಡ್ಕೊಂಡು 10 ಜನರಿಗೆ ಡಂಗುರ ಸಾರ್ತೀಯ ನೀನು? ಎಲ್ಲಿ ಸನ್ಮಾನ ಇದೆ ನೀನು? ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಿಂದ ಬರುವಂಥ ಆಶೀರ್ವಾದ ಸಂಪೂರ್ಣವಾಗಬೇಕಪ್ಪ ಅಂತಂದರೆ ಎರಡನೇದಾಗಿ ನಮ್ಮ ಸಂಬಂಧ ಕ್ರೈಸ್ತರಿಗೆ, ಪ್ರತಿಯೊಬ್ಬ ಕ್ರೈಸ್ತರಿಗೆ ಇರ್ತಕ್ಕಂಥ 4 ಸಂಬಂಧಗಳಲ್ಲಿ 2ನೇ ಸಂಬಂಧ ಯಾವುದಪ್ಪ ಅಂದರೆ ನಿಮ್ಮ ಮೇಲೆ ನಾಯಕರಾಗಿರುವಂಥವ್ರ ಜೊತೆ ನಿಮಗೆ ಸನ್ಮಾನದ ಸಂಬಂಧ ಕಂಪಲ್ಸರಿ ಇರಬೇಕಂತೇಳಿ. ಯಾರೋ ನಾಯಕರನ್ನು ಸನ್ಮಾನಿಸುವುದಿಲ್ವೋ, ಯಾರೋ ದೇವರು ನೇಮಿಸಿರುವಂಥ ನಾಯಕರನ್ನು ಅಗೌರವದಿಂದ ನೋಡ್ಕೊಳ್ತಾರೋ ತಮ್ಮ ಜೀವಿತದಲ್ಲಿ ಆಶೀರ್ವಾದನ ಕಳ್ಕೊಳ್ತಾರೆ ಅಂತೇಳಿ. ತಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರ ಹತ್ರ ಇರುವಂಥದ್ದು ಅವರು ಆಶೀರ್ವಾದ ಅಂತ ತಿಳ್ಕೊಂಡದ್ದು ತಪ್ಪಾದಂಥ ಆಶೀರ್ವಾದ. ಅದು ಯಾವಾಗ ಮಟ್ಟ ಮಾಯ ಆಗ್ತದೆ ಗೊತ್ತಾಗಿಲ್ಲ.
ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳ್ತದೆ, ನನ್ನ ಹತ್ರ ಹಣ ಇದೆ, ಕಾರಿದೆ, ಬಂಗ್ಲೆ ಇದೆ ಅಂತೇಳಿ ನೀನು ಕೊಚ್ಕೊಂಡೆಪ್ಪ ಅಂತಂದರೆ ಅದೆಲ್ಲ ಏನದಂದರೆ ರೆಕ್ಕೆ ಕಂಡುಕೊಟ್ಟಂಥ ಹಕ್ಕಿ ಅಂತ ಇದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಅಂತೇಳಿ. ಹಲ್ಲೆಲೂಯ. ಏನು ಕಟ್ಕೊಂಡದಂತ್ರಿ ಅದೆಲ್ಲ? ರೆಕ್ಕೆ ಕಟ್ಕೊಂಡ ಹಕ್ಕಿ ಅಂತ ಇದೆಯೋ ತಮ್ಮ. ಒಂದು ದಿವಸ ಏನಾಗ್ತದೆ ಅದೆಲ್ಲ ಹಾರಿ ಹೋಗ್ತದೆ. ಒಂದು ದಿವಸ ಇಬ್ಬರ ಬಲ್ಲಿ ಇನ್ನೊಬ್ಬರ ಬಲ್ಲಿ ಏನು ಮಾಡ್ತಂಥದ್ದು ಹಾರಿ ಹೋಗ್ತದಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಅದು ನಮ್ಮಲ್ಲಿ ಶಾಶ್ವತವಾಗಿ ನಮ್ಮ ಕಾಲ ಕೆಳಗೆ ಬಿದ್ದಿರಬೇಕಪ್ಪ ಅಂದರೆ ನಾವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ ನಾಯಕನು ಸನ್ಮಾನ ಮಾಡುವಂಥದ್ದನ್ನು ನಾವು ಏನು ಮಾಡ್ಬೇಕ್ರಿ? ನಾಯಕನನ್ನು ಸನ್ಮಾನ ಮಾಡುವಂಥದ್ದು ನಾವು ಕಲ್ತ್ಕೊಳ್ಬೇಕಂತೇಳಿ. ಹಲ್ಲೆಲೂಯ. ಅದಕ್ಕೆ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತಿನ ನಮ್ಮ ಸಂದೇಶ ಭಾಳ ಸರಳವಾಗಿದೆ. ಪ್ರತಿಯೊಬ್ಬ ಕ್ರೈಸ್ತರಿಗೆ ಇರ್ತಕ್ಕಂಥ 4 ಸಂಬಂಧಗಳನ್ನ ನಾವು ತಿಳ್ಕೊಳ್ಬೇಕು. ಮೊದಲನೇ ಸಂಬಂಧ ಯಾವುದಪ್ಪ ಅಂದರೆ ದೇವರೊಂದಿಗೆ ಪರಿಶುದ್ಧವಾದಂಥ ಸಂಬಂಧ ಇರಬೇಕು ಮತ್ತು ದೇವರು ನೇಮಿಸಿರೋಂಥ ನಾಯಕರೊಂದಿಗೆ ಸನ್ಮಾನದ ಸಂಬಂಧ ಇರಬೇಕಂತೇಳಿ. ಮೂರನೇ ಸಂಬಂಧ ಯಾವುದೆಂಬುದಾಗಿ ದೇವರ ವಾಕ್ಯ ನೋಡೋ ಸಂದರ್ಭದಲ್ಲಿ ನೀನು ಯಾವ ಸಭೆಯಲ್ಲಿ ಹೋಗ್ತೀಯಲ್ಲ, ನೀನು ಯಾವ ಸಭೆಯಲ್ಲಿ ರೊಟ್ಟಿ ಮುರಿತೀಯಲ್ಲ, ಯಾವ ಸಭೆಯಲ್ಲಿ ನೀನು ರಕ್ಷಣೆ ಹೊಂದಿದೆಯಲ್ಲ, ಆ ಸಭೆಯಲ್ಲಿ ಪರಿಚಾರಕರು ಇರ್ತಾರಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಆ ಸಭೆಯಲ್ಲಿ ಯಾರು ಇರ್ತಾರೆ? ಆ ಸಭೆಯಲ್ಲಿ ಪರಿಚಾರಕರು ಇರ್ತಾರೆ. ಆ ಸಭೆಯಲ್ಲಿ ದೇವರ ಕೆಲಸ ಮಾಡುವಂಥವ್ರು ಇರ್ತಾರೆ. ಆ ಸಭೆಯಲ್ಲಿ ದೇವರ ಸೇವೆ ಮಾಡುವಂಥವ್ರು ಇರ್ತಾರೆ. ದೇವರ ಸೇವೆ ಅಂತಂದರೆ, ದೇವ್ರ ಕೆಲಸ ಅಂದರೆ, ಪರಿಚಾರಕರಂದರೆ ಅಲ್ಲಿ ಬೆಳ್ಳನ ಬಟ್ಟೆ ಹಾಕ್ಕೊಂಡು ವಾಕ್ಯ ಹೇಳೋರ ಮಾತ್ರ ಅಲ್ಲರಿ, ಪಾಸ್ಟರ್ ಮಾತ್ರ ಅಲ್ಲ. ಪರಿಚಾರಕರೊಂದಿಗೆ ನಿನಗಿರುವಂಥ ಸಂಬಂಧ ಅಂದರೆ, ಪರಿಚಾರಕರಂದರೆ ಯಾರಪ್ಪ ಅಂತಂದರೆ ದೇವ್ರ ಮನೆಯಲ್ಲಿ ಒಬ್ಬರು ಕಸ ಗುಡಿಸ್ತಾ ಇರ್ತಾರೆ, ದೇವ್ರ ಮನೇಲಿ ಒಬ್ಬರು ಮುಸ್ರೆ ತಿಕ್ತಾ ಇರ್ತಾರೆ, ದೇವ್ರ ಮನೇಲಿ ಒಬ್ಬರು ಪಾತ್ರೆ ತೊಳಿತಾ ಇರ್ತಾರೆ, ದೇವ್ರ ಮನೇಲಿ ಒಬ್ಬರು ಕಸ ಗುಡಿಸ್ತಾನೆ ಇರ್ತಾರೆ, ದೇವ್ರ ಮನೇಲಿ ಒಬ್ಬರು ಕ್ಲೀನ್ ಮಾಡ್ತಾ ಇರ್ತಾರೆ, ದೇವ್ರ ಮನೇಲಿ ಒಬ್ಬರು ತೊಳಿತಾ ಇರ್ತಾರೆ, ದೇವ್ರ ಮನೆಯಲ್ಲಿ ಸೌಂಡ್ ಸಿಸ್ಟಮ್ ಕೆಲಸ ಮಾಡ್ತಾ ಇರ್ತಾರೆ, ದೇವ್ರ ಮನೆಯಲ್ಲಿ ಕ್ಲೀನಿಂಗ್ ಮೇಂಟೈನ್ ಮಾಡ್ತಾ ಇದ್ದಾರೆ, ದೇವ್ರ ಮನೆಯಲ್ಲಿ ಹಲವು ಕೆಲಸ ಮಾಡುವಂಥ ಪರಿಚಾರಕರು ದೇವರ ಸನ್ನಿಧಿಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟಿರ್ತಾನೆ. ಪರಿಚಾರಕರನ್ನು ಇಟ್ಟಿರೋದ್ರಿಂದಲೇ ಏನಾಗ್ತದೆ ಅಂತಂದರೆ ದೇವರ ಸೇವೆ ಅಂತಕ್ಕಂಥದ್ದು ಮುಂದೆ ಹೋಗ್ತದೆ ಅಂತೇಳಿರಿ. ಪರಿಚಾರಕರು ಒಂದಳೆ ಇರಲಿಲ್ಲ ಅಂದ್ರೆ ದೇವರ ಸೇವೆ ಆಗ್ತದ? ನಾನು ನಿನ್ನೆ ಬಾಂಬೆಯಲ್ಲಿದ್ದೆ. ನಾನು ಇಷ್ಟೊಂದು ಸಂತೋಷವಾಗಿ ಇಲ್ಲಿ ಸಮಯ ಕಳೀಲಿಕ್ಕೆ ಕಾರಣ ಏನಪ್ಪ ಅಂದರೆ, ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರದಲ್ಲಿ ದೇವರ ಚಿಕ್ಕ ಸಭೆಯಲ್ಲಿ ಅದ್ಭುತವಾದಂಥ ಪರಿಚಾರಕರನ್ನು ಈ ಸಭೆಯಲ್ಲಿ ಆತನ ಇಟ್ಟಿದ್ದಾನೆ ಅಂತೇಳಿರಿ. ಹಲ್ಲೆಲೂಯ. ಆ ಪರಿಚಾರಕರು ಇರುವುದರಿಂದಲೇ, ಆ ಪರಿಚಾರಕರು ಇಲ್ಲಿ ಸೇವೆ ಮಾಡ್ತಾ ಇರೋದ್ರಿಂದಲೇ ಈ ಸೇವೆ ಅಂತಕ್ಕಂಥದ್ದು ಅದ್ಭುತವಾಗಿ ಜರುಗ್ತಾ ಇದೆ ಅಂತೇಳಿರಿ. ಹಲ್ಲೆಲೂಯ. ನಾನು ನಿನ್ನೆ ಬಾಂಬೆಯಲ್ಲಿದ್ದೆ. ನಾನು ನೋಡ್ತಾ ಇದ್ದೇನೆ, ಒಬ್ಬ ಸಹೋದರ ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ತರಕಾರಿ ತಂದಿದ್ದೀನಿ, ಗೇಟ್ ಹತ್ರ ಇದ್ದೀನಿ, ಈಗ ಎಲ್ಲಿ ಕೊಡಲಿ, ಯಾರಿಗೆ ಕೊಡಲಿ ಎಂಬುದಾಗ ಒಬ್ಬರು ಕೇಳ್ತಾರೆ. ನಾಳೆ ಕುಡಿಲಿಕ್ಕೆ ನೀರು ಬೇಕು, ಜನ ಬರ್ತಾರೆ, ದೂರದಿಂದ ಬರ್ತಾರೆ, ಸಮೀಪದಿಂದ ಬರ್ತಾರೆ, ಚರ್ಚಿಗೆ ಬಂದವ್ರಿಗೆ, ಮಂದಿರಕ್ಕೆ ಬಂದವ್ರಿಗೆ ದೇವರು ನೀರು ಕುಡಿಲಿಕ್ಕಾಗಿ ನೀರು ಬೇಕು. ಆತನು ಹೇಳ್ತಾನೆ, ಪಾಸ್ಟ್ರೇ ನಾನು ನೀರು ತರ್ತಾ ಇದ್ದೀನಿ, ಆ ನೀರು ಕ್ಯಾನ್ಗಳು ಎಲ್ಲಿವೆ, ನೀವು ಎಲ್ಲಿಟ್ಟಿದ್ದೀರಿ ಎಂಬುದಾಗ ಅವ್ರು ನನಗೆ ಫೋನಾಗ ಕೇಳ್ತಾರೆ. ಎಂಥ ಅದ್ಭುತವಾದಂಥ ಪರಿಚಾರಕರನ್ನು ದೇವರು ನಮ್ಮ ಮಧ್ಯದಲ್ಲಿ ಆತನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯ. ನಾನು ಬೆಳಗ್ಗೆ ಟ್ರೈನಿಂದ ಇಳಿಗೆ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಮ್ಮ ಕುಟುಂಬದವರು ಒಬ್ಬರು ಇಲ್ಲ ಇಲ್ಲಿ. ನಾವು ಕುಟುಂಬ ಸಹಿತವಾಗಿ ನಾವು ಬೊಂಬೆ ಪಟ್ಟಣಕ್ಕೆ ಹೋಗಿದ್ದೀವಿ. ಆದರೆ ಇವತ್ತು ಚರ್ಚ್ ಡೋರ್ 6 ಗಂಟೆಗೆ ಓಪನ್ ಮಾಡಿ ಒಬ್ಬ ಸಿಸ್ಟರ್ ಇದೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಬೆಳಗ್ಗೆ 6 ಗಂಟೆ ಬಂದಂಥ ಸಂದರ್ಭದಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ತನ್ನ ಸಭೆಯಲ್ಲಿ ಯಾರ್ಯಾರನ್ನ ಇಟ್ಟಿರ್ತಾನೆ ರೀ? ಪರಿಚಾರಕರನ್ನ ಇಟ್ಟಿರ್ತಾನೆ ಅಂತೇಳಿ. ಹಲ್ಲೆಲೂಯ. ಈ ಮೂರನೇ ಸಂಬಂಧ ಬಹಳ ಇಂಪಾರ್ಟೆಂಟ್ ಆಗಿದೆ. ಪರಿಚಾರಕರೊಂದಿಗೆ ನಿನ್ನ ಸಂಬಂಧ ಯಾವ ರೀತಿಗೆ ಇರಬೇಕಪ್ಪ ಅಂತಂದರೆ, ಪರಿಚಾರಕರೊಂದಿಗೆ ನಿನಗೆ ಯಾವ ಸಂಬಂಧ ಇರಬೇಕಂದ್ರೆ ಸಹಕಾರ ಮಾಡುವಂಥ ಸಂಬಂಧ ನಿನಗಿರ್ಬೇಕಂತೇಳಿರಿ. ಹಲ್ಲೆಲೂಯ. ಯಾವಾಗ ನಿನಗೆ ಆಶೀರ್ವಾದ ಬರ್ತದೆ ಗೊತ್ತಾ? ಯಾವಾಗ ದೇವ್ರು ನಿನ್ನನ್ನು ಹೆಚ್ಚಿಸ್ತಾನೆ ಗೊತ್ತಾ? ಯಾವಾಗ ದೇವ್ರು ನಿನ್ನ ಉನ್ನತಿರ್ತಾನೆ ಗೊತ್ತಾ? ಯಾವಾಗ ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಕುಟುಂಬ, ನಿನ್ನ ಸಂತತಿಯನ್ನು ಯಾವಾಗ ಹೆಚ್ಚಿಸ್ತಾನೆ ಗೊತ್ತಾ? ನೀನು ಪರಿಚಾರಕರೊಂದಿಗೆ ನೀನು ಯಾವಾಗ ಸಹಾಯ ಮಾಡುವಂಥ, ಪರಿಚಾರಕರೊಂದಿಗೆ ನೀನು ಸಹಕರಿಸುವಂಥ ಮನಸ್ಸು ಯಾವಾಗ ಇಟ್ಕೊಳ್ತೀಯಲ್ಲ, ಅವಾಗ ನಿನಗೆ ಆಶೀರ್ವಾದ ಮಾಡ್ಲತ್ತರ ತಡೆ ಹಿಡಿಯುವಂಥ ಶಕ್ತಿ ಬೇರೆ ಯಾರಿಗಿರಂಗಿಲ್ಲ. ಯಾಕೆ ಇವತ್ತು ಅನೇಕರು ಆಶೀರ್ವಾದ ಕಳ್ಕೊಳ್ತಾರೆ ಗೊತ್ತಾ ನಿಮಗೆ? ಯಾಕೆ ದೇವರಿಂದ ಆಶೀರ್ವಾದ ಕಳ್ಕೊಳ್ತಾರೆ ಗೊತ್ತಾ? ಯಾರೋ ಚರ್ಚಲ್ಲಿ ಕಸ ಗುಡಿಸ್ತಾ ಇರ್ತಾರೆ, ಯಾರೋ ಚರ್ಚಲ್ಲಿ ಹುಡುಕ್ತಾ ಇರ್ತಾರೆ, ಯಾರೋ ಚರ್ಚಲ್ಲಿ ಎಲ್ಲರೂ ತಿಂದಿದ್ದು ಪಾತ್ರೆ ತೊಳಿತಾ ಇರ್ತಾರೆ. ಕೆಲವೊಬ್ಬರು ಜಲ್ದಿ ಬಾ. ಪರಿಚಾರಕರಿಗೆ ಸಹಾಯ ಮಾಡ್ದಂಗೆ ಇನ್ನು ಕೆಲಸ ಮಾಡೋರಿಗೆ ಎಬ್ಬಸ್ದಂಗೆ ರೀ ಅದು. ನೀವು ನನಗೆ ಆನ್ಸರ್ ಮಾಡಿರಿ. ಕೆಲಸ ಮಾಡೋದ್ರಿಗೆ ಏನು ಮಾಡ್ದಂಗೆ? ಸಹಕಾರ ಮಾಡಿದ್ರೆ ಯಾವಾಗ? ಸಹಕಾರ ಮಾಡೋದಂದ್ರೆ ಹೆಂಗೆ? ಮಾಡ್ಲತ್ತಾರಲ್ಲ, ನಾವೇನು ಮಾಡಬೇಕು? ಗಪ್ ಕೊಡಬಾರ್ದು, ನಾವು ಹೋಗ್ಬೇಕಲ್ಲಿ. ಏನು ಮಾಡ್ಬೇಕ್ರಿ? ಪರಿಚಾರಕರೊಂದಿಗೆ ನಮ್ಮದು ಸಹಕಾರ ಮಾಡುವಂಥ ಸಂಬಂಧ ಇರಬೇಕು. ಅವ್ರು ತೊಳಿತಾ ಇದ್ದಾರಾ? ಸಿಸ್ಟರ್ ನನಗೊಂದು ಪಾತ್ರೆ ಕೊಡ್ರಿ. ಅವ್ರು ಗುಡಿಸ್ತಾ ಇದ್ದಾರಾ? ಸಿಸ್ಟರ್ ಇಲ್ಲಿಂದ ನಾ ಗುಡಿಸ್ತೀನಿ.
ಅವ್ರು ಕ್ಲೀನ್ ಮಾಡ್ತಾಯಿದ್ರ, ಸಿಸ್ಟರ್ ಇಲ್ಲಿಗೆ ಮಾಡಿದ್ದೀರಿ, ನಾನು ಇಲ್ಲಿಗೆ ಮಾಡ್ತೀನಿ. ಅವ್ರೇನೋ ಭಾರ ಹೊತ್ಕೊಂಡಿದ್ದಾರ, ಬ್ರದರ್ ಸ್ವಲ್ಪ ನನಗೆ ಕೊಡ್ರಿ. ಅವರೇನೋ ಒಂದು ಬರ್ಡನ್ ಹೊತ್ಕೊಂಡಿದ್ದಾರ, ಬ್ರದರ್ ಇವತ್ತು ನೀವು ಬೇಡ, ನಾಳೆ ಏನು ಮಾಡ್ತೀನಿ, ನಾನು ಮಾಡ್ತೀನಿ. ಇದು ಪರಿಚಾರಕರೊಂದಿಗೆ ನಮಗಿರುವಂಥ ಸಂಬಂಧ ಸಹಕಾರ ಮಾಡುವಂಥ ಸಂಬಂಧ ಇರಬೇಕಂತೇಳಿ. ಹಲ್ಲೆಲೂಯಾ. ನೆಕ್ಸ್ಟ್ ಗರ್ವ ಪಡ್ತೀನಪ್ಪ ಅಂತಂದರೆ, ಈ ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರ ಸಂಡೇ ಸ್ಕೂಲ್ ಪ್ರಾರಂಭ ಆದಾಗಿನಿಂದ ಇಲ್ಲಿ ತನಕ ಟಿಲ್ ಟುಡೇ ಸಂಡೇ ಸ್ಕೂಲ್ ಮಕ್ಕಳಿಗೆ ಸ್ನ್ಯಾಕ್ಸ್ ಯಾರು ತಂದು ಕೊಡ್ತಾರೆ ಅಂದರೆ ಒಂದೇ ಒಂದು ಕುಟುಂಬ ತಂದು ಕೊಡ್ತದ್ರಿ. ಸಂಡೇ ಸ್ಕೂಲ್ ಮಕ್ಕಳಿಗೆ ಇಡೀ ಪ್ರತಿ ವಾರ ಅವ್ರಿಗೆ ಸ್ನ್ಯಾಕ್ಸು ಒಂದೇ ಫ್ಯಾಮ್ಲಿ ತೊಗೊಂಡು ಬಂದು ಕೊಡ್ತದೆ. ನಮ್ಮ ಜೀವಿತದಲ್ಲಿ ಬರುವಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಪರಿಚಾರಕರೊಂದಿಗೆ ಏನು ಮಾಡಬೇಕು, ನಾವು ಸಹಕಾರ ಮಾಡುವಂಥ ಸಂಬಂಧ ಬೆಳೆಸ್ಕೋಬೇಕು. ಅದರಿಂದ ಪ್ರಯೋಜನ ಏನಪ್ಪ ಅಂತಂದರೆ, ಅದರಲ್ಲಿ ನಂಬರುವಂಥ ಪ್ರತಿಫಲ ಏನಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಆಶೀರ್ವಾದದ ಮಳೆ ನಮ್ಮ ತಲೆ ಮೇಲೆ ದೇವರು ಸುರಿಸ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಆಶೀರ್ವಾದದ ಮಳೆ ಅಂತಕ್ಕಂಥ ತಲೆ ಮೇಲೆ ಸುರಿತದೆ. ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನರಿಗೆ ಈ ಸಣ್ಣ ಸಭೆಯಲ್ಲಿ ದೇವರವರನ್ನು ಹೆಂಗೆ ಹೆಚ್ಚಿಸ್ತಾ ಇದ್ದಾನಪ್ಪ ಅಂತಂದರೆ, ಈ ಚಿಕ್ಕ ಸಭೆಯಲ್ಲಿ ನಾನು ಅವರ ಪ್ರಾರಂಭ ನೋಡಿದ್ದೀನಿ, ಅವ್ರ ಮಧ್ಯಸ್ಥ ನೋಡೀನಿ, ಅವ್ರು ಈಗಲೂ ನೋಡ್ತಾ ಇದ್ದೀನಿ, ಅವ್ರಿಗೆ ಹೆಂಗೆ ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂದರೆ ನಾನು ಕಣ್ಣಾರೆ ಅದನ್ನು ನೋಡ್ತಾ ಇದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಅವ್ರ ಜೀವಿತದಲ್ಲಿ ಎಷ್ಟೇ ಉಪದ್ರವ ಇದ್ದರೂ, ಅವ್ರ ಜೀವಿತದಲ್ಲಿ ಎಷ್ಟೇ ಕಷ್ಟ ಇದ್ದರೂ, ಅವ್ರ ಜೀವಿತದಲ್ಲಿ ಎಷ್ಟೇ ಶ್ರಮೆಗಳಿದ್ದರೂ ಕೂಡ, ಅವ್ರ ಜೀವಿತದಲ್ಲಿ ಎಷ್ಟೇ ಕೊರತೆ ಇದ್ದರೂ ಕೂಡ, ಅವ್ರು ದೇವರ ಮಂದಿರವನ್ನು ಹಿಡ್ಕೊಂಡು ಪರಿಚಾರಕರಿಗೆ ದೇವರ ಸೇವೆಯಲ್ಲಿ ಸಹಾಯ ಮಾಡುವಂಥ ಮನಸ್ಸಿದ್ದರಿಂದ ದೇವರವರನ್ನು ಹೆಚ್ಚಿಸ್ತಾನೆ ಬರ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಗೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಆರಾಧಿಸುವಂಥ ದೇವ್ರ ಮನಸ್ಸೇನಪ್ಪ ಅಂತಂದರೆ, ಈ ನನ್ನ ಮಾತುಗಳನ್ನು ಕೇಳುವಂಥ ಪ್ರತಿಯೊಬ್ಬರು ಕೂಡ ಪರಿಚಾರಕರಿಗೆ ಸಹಕಾರ ಮಾಡುವಂಥ ಸಂಬಂಧ ಇಟ್ಕೋಬೇಕೆಂಬುದಾಗಿ ನಾನು ದೇವ್ರ ಮನಸ್ಸು ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ಸೇವೆಯು ಆಶೀರ್ವದಿಸಲ್ಪಡ್ತದಪ್ಪ ಅಂತಂದರೆ, ಸೇವೆಯು ಯಾವಾಗ ಅಭಿವೃದ್ಧಿ ಆಗ್ತದಪ್ಪ ಅಂತಂದರೆ, ಸೇವೆ ಮಾಡುವಂಥವ್ರು ನೋಡಿ ನಾವು ವಾರೆ ಆಗಬಾರ್ದು, ಕೆಲಸ ಮಾಡುವಂಥವ್ರು ನೋಡಿ ನಾವು ಬಾಜು ಆಗಬಾರ್ದು. ಕೆಲಸ ಮಾಡಿದವ್ರಿಗೆ ನೋಡಿದಾಗ ನಮ್ಮ ಮನಸ್ಸು ಏನು ಬರಬೇಕಂದ್ರೆ, ನಾವು ಹೋಗಿ ಅವ್ರ ಜೊತೆ ಏನು ಮಾಡಬೇಕು, ಕೈಗೆ ಕೈ ಸೇರಿಸ್ಬೇಕು. ಇದು ಯಾವಾಗ ನಮ್ಮಲ್ಲಿ ಮೈಂಡ್ನಾಗ ಬರ್ತದಲ್ರಿ, ಆವಾಗ ನೋಡ್ರಿ ನಿಮ್ಮ ಆಶೀರ್ವಾದ ಹೆಂಗಿರ್ತದೆ ನೋಡ್ರಿ. ನಿಮ್ಮಲ್ಲಿ ಹಣ ಇಲ್ಲದಿದ್ದರೂ ಕೂಡ, ಯಾವುದೇ ಸೋರ್ಸ್ ಇಲ್ಲದಿದ್ದರೂ ಕೂಡ, ದೇವ್ರು ನಿಮ್ಮ ಹೃದಯದಾಗ ಎಂಥ ಸಮಾಧಾನದ ಒಂದು ನೆಮ್ಮದಿ ಒಂದು ಬೆಟ್ಟ ಕೊಡ್ತಾನಪ್ಪ ಅಂತಂದರೆ, ಈ ಲೋಕನೇ ಜಯಿಸ್ತೀನಿ ಅಂತೀರಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು 4 ಸಂಬಂಧಗಳ ಬಗ್ಗೆ, ಪ್ರತಿಯೊಬ್ಬ ಕ್ರೈಸ್ತರಿಗೆ ತಿಳಿಬೇಕಾದಂಥ 4 ಸಂಬಂಧಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಮಾತಾಡಿರುವಂಥ ಸಂಬಂಧ ಯಾವುದಪ್ಪ ಅಂತಂದರೆ, ಪರಿಚಾರಕರೊಂದಿಗೆ ನಿನಗಿರುವಂಥ ಸಂಬಂಧ ಯಾವುದಪ್ಪ ಅಂತಂದರೆ, ಸಹಕರಿಸುವಂಥ ಸಂಬಂಧ ಇರಬೇಕು. ಇವತ್ತಿನಿಂದ ನಾವು ಇದನ್ನು ಮೇಂಟೈನ್ ಮಾಡೋಣ. ಇವತ್ತಿನ ಒಂದು ಕಲಿತ್ಕೊಳ್ಳೋಣ. ನಾವು ಕೆಲಸ ಮಾಡುವಂಥವ್ರು, ದೇವ್ರ ಮಂದಿರದಲ್ಲಿ ಯಾರೇ ಕೆಲಸ ಮಾಡುವಂಥವ್ರಿಗೆ ನಾವು ನೋಡಿದಾಗ ನಮ್ಮದು ಮನಸ್ಸು ಏನು ಬರ್ಬೇಕು ರೀ, ಕೆಲಸ ಮಾಡುವಂಥ ಮನಸ್ಸು ನಮ್ಗೆ ಬರ್ಬೇಕಂತೇಳಿ. ಮಾಡೋರೇ ಮಾಡ್ತಾರೆ, ಮಾಡಿ ಮಾಡೋರು ಹೆಂಗೂ ಮಾಡ್ತಾರೆ, ಕೆಲಸ ಹೆಂಗೂ ಆಗ್ತದೆ, ಕೆಲಸ ನಿಂದಿರ್ತದೆ ರೀ. ರಾಜೀವ್ ಗಾಂಧಿ ಹೋದ್ಮೇಲೆ ರಾಜಕೀಯ ನಿಂತದೇನು ರೀ? ನೀ ಮಾಡಲ್ಲ ಅಂದ್ರೆ, ನೀ ಮಾಡಲಿಲ್ಲ ಅಂದ್ರೆ ನಿಂದ್ರಲ್ಲದು. ಬಟ್ ಇಷ್ಟೇ ಲೇಟ್ ಆಗ್ತದೆ ಜರ ಅಷ್ಟೆ. ನೀವು ಒಬ್ಬವ ಮಾಡೋದು ಬಿಟ್ಟಂದ್ರೆ ಏನಾಗ್ತದೆ, ಕೆಲಸ ಆಗ್ತದೆ, ಬಟ್ ಏನಾಗ್ತದೆ, ಲೇಟ್ ಆಗ್ತದೆ. ಆದರೆ ಕೆಲಸ ನಿಂದ್ರಲ್ಲ, ಯಾವುದನ್ನು ನಿಂದ್ರಂಗಿಲ್ಲ, ಎಲ್ಲನೂ ನಡೀತಾನೆ ಇರ್ತದೆ, ದೇವ್ರು ನಡೆಸ್ತಾನೆ ಇರ್ತಾನೆ. ಬಟ್ ನಿನಗೆ ಆಶೀರ್ವಾದ ಬೇಕಪ್ಪ ಅಂದರೆ, ನಿನಗಿರುವಂಥ ಆಶೀರ್ವಾದ ಶಾಶ್ವತವಾಗಿರ್ಬೇಕಪ್ಪ ಅಂತಂದರೆ, ನಿನ್ನ ಯಾವ ಸಂಬಂಧ ನೀನು ಮೇಂಟೈನ್ ಮಾಡ್ಬೇಕಂದ್ರೆ, ನೀನು ಯಾವ ದೇವರ ಮಂದಿರಕ್ಕೆ ಬರ್ತೀಯೋ, ಯಾವ ಸಭೆಗೆ ನೀನು ಬರ್ತೀಯೋ, ಯಾವ ಸಭೆಯಲ್ಲಿ ನೀನು ರೊಟ್ಟಿ ಮುರಿತಾ ಇದೆಯೋ, ಯಾವ ಸಭೆಯಲ್ಲಿ ಆತ್ಮಿಕವಾದಂಥ ಆಹಾರವನ್ನು ತಿಂದು ದೇವರೊಂದಿಗೆ ನಿನ್ನ ಸಂಬಂಧ ನೀನು ಗಟ್ಟಿ ಮಾಡ್ಕೊಳ್ತಾ ಇದೆಯೋ ಈ ಆಹಾರದಿಂದ, ಅದು ಮಾತ್ರ ನೀನು ಅರಿಬೇಡ. ಇಲ್ಲಿ ಪರಿಚರ್ಯ ಮಾಡುವಂಥವರಿಗೆ ಸಹಕಾರ ಮಾಡುವಂಥ ಸಂಬಂಧ ಇಟ್ಕೋಬೇಕಂತೇಳಿ. ಹಲ್ಲೆಲೂಯಾ. ಇದು 3ನೇ ಸಂಬಂಧ. ನಾನು ಕೊನೆಯ ಸಂಬಂಧ ಹೇಳಿ ನನ್ನ ಸಂದೇಶವನ್ನು ಮುಗಿಸ್ತೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಯಾವ ಸಂಬಂಧ ನಮಗಿರಬೇಕಪ್ಪ ಅಂತಂದರೆ, ದೇವರ ಮಂದಿರದಲ್ಲಿ, ದೇವರ ಸನ್ನಿಧಿಲಿ ನಾವು ನೋಡ್ತೇವೆ. ಯಾವ ಸಭೆಯಲ್ಲಿ ನಾವು ಹೋಗ್ತೇವೋ, ಯಾವ ಒಂದು ಮಂದಿರದಲ್ಲಿ ನಾವು ಹೋಗ್ತೇವೋ, ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ಸಸಿಯಂತೆ, ಎಣ್ಣೆ ಮರದ ಸಸಿಗಳಂತೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಇಲ್ಲಿ ನಾಟಿದ್ದಾನೋ, ಎಲ್ಲಿ ನಾವು ಬೆಳೀತಾ ಇದ್ದೇವೋ, ದೇವ್ರ ವಾಕ್ಯ ಕೇಳ್ತಾ ಇದ್ದೇವೋ, ಅಲ್ಲಿ ಪರಿಶುದ್ಧ ಜನಾಂಗ ಕೂಡ ಇರ್ತಾರೆ ರೀ. ಹಲ್ಲೆಲೂಯಾ. ಯಾರು ಇರ್ತಾರಲ್ಲಿ? ಪರಿಶುದ್ಧರು ಕೂಡ ಇರ್ತಾರೆ ಅಲ್ಲಿ. ನಮ್ಮ ಜೀವಿತದಲ್ಲಿ ನಾವು ಯಾಕೆ ಆಶೀರ್ವಾದ ಕಳ್ಕೊಳ್ತೀವಿ ಗೊತ್ತಾ? ನಮ್ಮ ಜೀವಿತದಲ್ಲಿ ಒಂದು ನಮಗಿರುವಂಥ ರೋಗ ಏನಪ್ಪ ಅಂದರೆ, ನಾವೇನು ತಿಳ್ಕೊತೀವಿ ಅಂದರೆ, ಎಲ್ಲರೂ ನಮ್ಮಂಗೆ ಅಂತ ತಿಳ್ಕೊತೀವಿ. ನಾವು ಹೆಂಗಿದ್ದೀವಿ ಹಾಗೆ ಎಲ್ಲರೂ ಅಂತ ತಿಳ್ಕೊತೀವಿ. ನಾವು ಎಲ್ಲರೂ ಅಂತ ತಿಳ್ಕೊಂಡು ಹಿಟ್ಟಿಗೆ ಬೂದಿಗೆ ಎಲ್ಲದಕ್ಕೆ ಕೂಡಿಸಿ ಸಮ ಮಾಡಿಬಿಡ್ತೀವಿ ನಾವು. ಆದರೆ ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು ಆಶೀರ್ವಾದ ಬೇಕಂದ್ರೆ ಖಂಡಿತವಾಗಿ ಒಂದು ಏನು ತಿಳ್ಕೊಬೇಕಂದ್ರೆ, ನಾವು ಯಾವ ಸಭೆಯಲ್ಲಿ ಹೋಗ್ತೀವಲ್ಲ ಆ ಸಭೆಯಲ್ಲಿ ಪರಿಶುದ್ಧರು ಕೂಡ ಇರ್ತಾರೆ ರೀ. ಯಾರು ಇರ್ತಾರೆ? ಪರಿಶುದ್ಧರು ಕೂಡ ಇರ್ತಾರೆ ರೀ, ಪವಿತ್ರರು ಕೂಡ ಇರ್ತಾರೆ. ಆದರೆ ನೋವಿನ ಸಂಗತಿ ಏನಪ್ಪ ಅಂದರೆ, ದುಃಖದ ಸಂಗತಿ ಏನಂದರೆ, ಸಮಸ್ಯೆ ಏನಪ್ಪ ಅಂದರೆ, ನಮ್ಮ ಕಣ್ಣಲ್ಲದ ಅದು.
ಸಮಸ್ಯೆ ಎಲ್ಲದ್ರಿ ನಮ್ಮ ಕಣ್ಣಾಗದ. ನಮಗೇನಾಗ್ಯದ? ನಮ್ಗೆ ಯಾವ ರೋಗ ಬಂದದ? ಕಾಮಾಲೆ ರೋಗ ಬಂದದ ನಮಗೆ. ಯಾವ ರೋಗ ಬಂದದ ರೀ? ಜೋರಾಗಿ ಮಾತಾಡ್ರಿ. ಯಾವ ರೋಗ ಬಂದದ? ನಮ್ಮ ಕಣ್ಣಾಗ ಕಾಮಳಿ ಆಗ್ಯದ, ನಮ್ಮ ಕಣ್ಣು ಹಸಿರಾಗ್ಯಾವ, ಹಳದಿ ಆಗ್ಯಾವ, ಹಸಿರೋಗಿ ಹಳದಿ ಆಗ್ಯಾವ. ಈ ಹಳದಿ ಆದ್ಮೇಲೆ ನಮ್ಗೆ ಎಲ್ಲರಿಗೆ ನಾವು ಯಾರ್ಯಾರು ನೋಡ್ತಿದ್ದಲ್ಲ ಹಳದಿನೇ ಕಾಣ್ತದೆ ನಮಗೆ. ಸಮಸ್ಯೆ ಅವ್ರ ಬಲ್ಲದ, ಸಮಸ್ಯೆ ನಂಬಲ್ಲದ ಸಮಸ್ಯೆ. ಅದು ನಾವು ನೋಡ್ಕೋಬೇಕು ಫಸ್ಟೇ. ಸುಮ್ಮನೆ ಚರ್ಚ್ನಾಗಿದ್ದವ್ರಿಗೆ ಹೊಸ ಮಂದಿ ಮೇಲೆಲ್ಲ ಸುಮ್ಮನೆ ಅವ ಹಂಗೆ, ಅವ್ರು ಹಿಂಗೆ, ಆ ಸಿಸ್ಟರ್ ಹಂಗೆ, ಆ ಬ್ರದರ್ ಹಂಗೆ ಅಂದ್ರೆ ಬರಬ್ಬರ್ ನಿನ್ನ ಕಣ್ಣಾಗ ನಿನಗೆ ಕಾಮಣಿ ಹೆಚ್ಚಾಗಿ ಹಸಿರು ಹೋಗಿ ಹಳದಿ ಆಗ್ಯದಂತೆ ಅದರ ಅರ್ಥ ಆಗ್ಲತ್ತ ನನ್ನ ಭಾಷೆ. ಯಾಕಂದರೆ ನಮಗೆ ಯಾರಿಗೆ ನೋಡಿದ್ರೆ ಅವ್ರ ಬಳಿ ತಪ್ಪೇ ಕಾಣತ್ತದ. ಸಣ್ಣವ್ರಿಗೆ ನೋಡಿದ್ರೂ ತಪ್ಪು ಕಾಣತ್ತದ, ದೊಡ್ಡವ್ರಿಗೆ ನೋಡಿದ್ರೂ ತಪ್ಪು ಕಾಣತ್ತದ, ನಿಂತು ಹೇಳೋನಿಗೆ ನೋಡಿದ್ರೂ ತಪ್ಪೇ ಕಾಣತ್ತದ. ನಮಗೆ ಒಬ್ರಿಗರೆ ಚಲೋ ಅಂತೀವಿ, ನಾವು ಅಂತೀವಿ. ಒಬ್ರಿಗೆ ಯಾರಿಗರೆ ಒಬ್ರಿಗೆ. ಕಾರಣ ಏನಪ್ಪ ಅಂದರೆ ನಮ್ಮ ಕಣ್ಣಾಗ ಏನಾಗ್ಯದ? ನಮಗೇನಾಗ್ಯದ? ಹಳದಿ ಆಗ್ಯಾವ ನಮ್ಮ ಕಣ್ಣು. ಸಮಸ್ಯೆ ನಂಬಲ್ಲದ. ನಾವು ಅಂದ್ಕೊಂಡಂಗ, ನಾವು ತಿಳ್ಕೊಂಡಂಗೆ ಅವೇನು ಹಚ್ಚಗೆ ಹಳದಿ ಕಾಣ್ತಾವ, ಅವು ಹಚ್ಚಗನಿಲ್ಲ ಹಳದಿನಿಲ್ಲ ತಮ್ಮ ತಂಗಿ ಯವನಸ್ಥ ಮಕ್ಕಳೇ ಜಾಗ್ರತೆ. ಹಂಗಿಲ್ಲ, ನೀ ತಿಳ್ಕೊಂಡ ಹಂಗಿಲ್ಲ. ಅಲ್ಲಿ ಪರಿಶುದ್ಧರನ್ನು ಕೂಡ ಹರ ಅಲ್ಲಿ. ಆದರೆ ನಾವು ನೋಡ್ತೇವೆ, ನಾವು ಪ್ರೀತಿ ಇದ್ದೇವ್ರ ಮಕ್ಕಳೇ, ನಾವು ಯಾವ ದೇವರು ನಮಗೆ ಯಾವ ಸಭೆಯಲ್ಲಿ ಇಟ್ಟಿದ್ದನೋ, ಯಾವ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಇಟ್ಟಿದ್ದನೋ, ಪಾರಮಾರ್ಥಿಕವಂಥ ದೇವರು ಪವಿತ್ರವಾದಂಥ ಶುದ್ಧ ಆಹಾರವನ್ನು ಕೊಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದನೋ, ಅಲ್ಲಿ ಪರಿಶುದ್ಧರಿದ್ದಾರೆ. ಆ ಪರಿಶುದ್ಧರೊಂದಿಗೆ ನಿನ್ನ ಒಂದು ಸಂಬಂಧ ಹೆಂಗಿರ್ಬೇಕಪ್ಪ ಅಂದರೆ, ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ, ಅವರೊಂದಿಗೆ ನಿನ್ನ ಸಂಬಂಧ ಸಮಾಧಾನದ ಸಂಬಂಧ ಇರಬೇಕಂತೇಳಿರಿ. ಹಲ್ಲೆಲೂಯಾ. ಪರಿಶುದ್ಧರೊಂದಿಗೆ ನಿನ್ನ ಸಂಬಂಧ ಒಂದು ವೇಳೆ ಸಮಾಧಾನದ ಸಂಬಂಧ ಇರಲಿಲ್ಲ, ಅವ್ರ ಜೊತೆ ನೀನು ಅಸಮಾಧಾನದಿಂದ ಇದ್ದೀಯಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ಸೋಲೆ. ದೇವರು ಯಾರ ಪಕ್ಷದಲ್ಲಿರ್ತಾನೆ? ಯಾರ ಪಕ್ಷದಲ್ಲಿರ್ತಾನೆ? ನೋ. ದೇವರು ಯಾರ ಪಕ್ಷದಲ್ಲಿರ್ತಾನೆ? ಪರಿಶುದ್ಧರ ಪಕ್ಷದಲ್ಲಿರ್ತಾನೆ. ದೇವರು ಯಾರ ಪಕ್ಷದಲ್ಲಿರ್ತಾನೆ ರೀ? ಪರಿಶುದ್ಧರ ಪಕ್ಷದಲ್ಲಿರ್ತಾನೆ ದೇವರು. ಒಂದು ವೇಳೆ ಆ ಪರಿಶುದ್ಧ ಜನಾಂಗದೊಂದಿಗೆ, ಆ ಪರಿಶುದ್ಧರೊಂದಿಗೆ ನಾವು ಸಮಾಧಾನದ ಸಂಬಂಧ ಇಟ್ಕೊಂಡ್ರೆ ದೇವ್ರನ್ನೂ ಕೂಡ ನಮ್ಮೊಂದಿಗೆ ಏನಿರ್ತಾನೆ? ಸಮಾಧಾನ ಇರ್ತಾನೆ. ಹೌದಲ್ಲ? ನಮ್ಮೊಂದಿಗೆ ಏನು ಮಾಡ್ತಾನೆ ದೇವರು? ಡೀಲ್ನು ಕೂಡ ಹಾಗೆ ಮಾಡ್ತಾನೆ ರೀ. ಸಮಾಧಾನದ ಡೀಲ್ಗಳೇ ಮಾಡ್ತಾನೆ, ಒಪ್ಪಂದದ ಒಡಂಬಡಿಕೆಗಳೇ ಮಾಡ್ತಾನೆ, ನೆರವೇರುವಂಥ ಕೆಲಸಗಳೇ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಬಟ್ ಐ ಆಮ್ ಸೋ ಸಾರಿ, ಈ ಮಾತು ಹೇಳಲಿಕ್ಕೆ ನಂಗೆ ತುಂಬ ದುಃಖ ಆಗ್ತದೆ. ಒಂದು ವೇಳೆ ಪರಿಶುದ್ಧರೊಂದಿಗೆ ನೀವು ಸಂಬಂಧ ಒಂದು ವೇಳೆ ಚೆನ್ನಾಗಿ ಇಟ್ಕೊಳ್ಳಿಲ್ಲಪ್ಪ ಅಂತಂದರೆ, ಪರಿಶುದ್ಧರೊಂದಿಗೆ ನಿಮ್ಮ ಸಮಾಧಾನ ಸಂಬಂಧ ಇಟ್ಕೊಳ್ಳಿಲ್ಲಪ್ಪ ಅಂದರೆ, ಯಾಕಂದರೆ ಈ ಪರಿಶುದ್ಧರದೊಂದು ಹ್ಯಾಬಿಟ್ ಏನಿರ್ತದೆ, ಬೈಯೋದು ಗದರ್ಸೋದೇ ಇರ್ತದೆ. ಅವ್ರು ತಾಳಲ್ಲಿ ಯಾವ್ದು ಕಡ್ಡಿ ಮುರಿದು ಕೈದು ಕೊಟ್ಟಂಗೆ ಹೇಳ್ತಾರೆ ಅವ್ರು. ಯಾಕೆ? ಅವ್ರ ಬಳಿ ಏನಿರ್ತದೆ? ನೀ ಏನಾರ ತಿಳ್ಕೊ, ನೀ ಏನಾರ ಅನ್ಕೋ, ಬಟ್ ಅವ್ರ ಸ್ವಭಾವ ಏನಿರ್ತಂದರೆ, ಅವರಲ್ಲಿರುವಂಥ ಹೋಲಿನೆಸ್ಸು, ಅವ್ರಲ್ಲಿರುವಂಥ ಪವಿತ್ರತೆ ಏನು ಮಾಡ್ತಂದರೆ, ಕಡ್ಡಿಗೆ ಮುರಿದು ಎರಡು ತುಂಡು ಮಾಡಿಕೊಟ್ಟಂಗೆ ಹೇಳ್ಬಿಡ್ತಾರೆ. ನೀ ಏನಾನ ತಿಳ್ಕೊ, ಏನಾರ ಅನ್ಕೋ ಹೋಗಿ. ಇದು ನೀ ಏನು ಮಾಡ್ಬೇಕಂದ್ರೆ, ಇದು ನಾನು ಒಳ್ಳೇದಕ್ಕಾಗಿ ಏನೇ ಅಂತೇಳಿ ಏನು ಮಾಡಬೇಕು? ಇದೇನು ಮಾಡಬೇಕು? ಇವರು ದೇವರ ಸೇವಕರ, ಇವರು ದೇವರ ಪ್ರಜೆಗಳರ, ಇವರು ದೇವರ ಅನುಯಾಯಿಗಳರ, ಇವರು ದೇವರ ಪರಿಚಾರಕರ ಅಂಥೇಳಿ ನೀನೇನು ಮಾಡಬೇಕು? ನೀನು ತಗ್ಗಿಸ್ಕೋಬೇಕಷ್ಟೆ. ನಿನಗೆ ಆಶೀರ್ವಾದ ಬೇಕಾ? ನೀನು ಹೆಚ್ಚಿಸಲ್ಪಡಬೇಕಾ? ನೀನು ಅಂದರೆ ಪರಿಶುದ್ಧರೊಂದಿಗೆ ನಿನ್ನ ಸಂಬಂಧ ಸಮಾಧಾನದ ಸಂಬಂಧ ಇಟ್ಕೋಬೇಕು. ಒಂದು ದುಃಖದ ಸಂಗತಿ ಏನಪ್ಪ ಅಂದರೆ, ಇವತ್ತು ಅನೇಕರು ಏನು ಮಾಡ್ತಾರಪ್ಪ ಅಂತಂದರೆ, ಪರಿಶುದ್ಧ ಜನಾಂಗದೊಂದಿಗೆ ಸಮಾಧಾನ ಇಟ್ಕೊಮಲ್ರಿ. ಸಮಾಧಾನ ಇಟ್ಕೊಳ್ಳೋರ ಬಟ್ಟಿಗೆ ಜೀವಿತದಲ್ಲಿ ಕಷ್ಟ ನಷ್ಟಗಳು ಬರ್ತವೆ, ಜೀವಿತದಲ್ಲಿ ಶೋಧನೆಗಳು ಬರ್ತವೆ, ಜೀವಿತದಲ್ಲಿ ಶ್ರಮೆಗಳು ಬರ್ತವೆ, ಜೀವಿತದಲ್ಲಿ ಬಲಹೀನತೆ ಬರ್ತದೆ, ಜೀವಿತದಲ್ಲಿ ರೋಗ ಬರ್ತದೆ, ಜೀವಿತದಲ್ಲಿ ಆತ್ಮಿಕವಾಗಿ ಸತ್ತು ಹೋಗ್ತಾರೆ, ಸಭೆಯಿಂದ ದೂರ ಹೋಗ್ತಾರೆ. ನಾವು ನೋಡ್ತೇವೆ, ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲೂ ಕೂಡ ಅದನ್ನೇ ನೋಡ್ತೀವಿ ನಾವು. ನೀವು ಅರಣ್ಯಕಾಂಡ 16ನೇ ಅಧ್ಯಾಯ 33ನೇ ವಚನ ಮನೆಗೆ ಓದ್ರಿ. ನಾವು ನೋಡ್ತೇವೆ, ದೇವರು ಆರಿಸ್ಕೊಂಡಿರುವಂಥ ಮೋಸೆ ಪರಿಶುದ್ಧವಾದಂಥ ವ್ಯಕ್ತಿಯಾಗಿರ್ತಾನೆ. ದೇವರ ಆತನ ಕುರಿತು ಸಾಕ್ಷಿ ಹೇಳ್ತಾನೆ. ಮೋಸೆ ಅಂತ ಸಾತ್ವಿಕನು ಯಾರೂ ಇಲ್ಲೆಂಬುದಾಗಿ ದೇವರೇ ಸಾಕ್ಷಿ ಹೇಳ್ತಾನೆ. ದೇವರೇ ಬಂದು ಮಾತಾಡ್ತಾನೆ. ಈ ಮನುಷ್ಯನನ್ನು, ಈ ಮೋಸೆಯನ್ನು ನಾನು ಆರಿಸ್ಕೊಂಡಿದ್ದೆ ಅನ್ನೋ ದೇವರು ಬಂದು ಹೇಳ್ತಾನೆ. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. 6 ಲಕ್ಷದಲ್ಲಿರುವಂಥ ಎಲ್ಲ ಜನರು ಮೋಸೆಯನ್ನು ಸನ್ಮಾನ ಮಾಡ್ತಾರೆ, ಮೋಸೆಯೊಂದಿಗೆ ಸಮಾಧಾನದಿಂದ ಇರ್ತಾರೆ. ಆದರೆ ಈ ಕೋರ ಕುಮಾರರು, ಕೋರನೊಂದಿಗೆ ದಾತನ್, ಇವರೆಲ್ಲ ಏನು ಮಾಡ್ತಾರೆ? ಮೋಸೆಯೊಂದಿಗೆ ದೇವರ ಒಂದು ಸೇವಕರೊಂದಿಗೆ ಸಮಾಧಾನ ಇರಲಿ, ಅವರಿಗೆ ಸಮಾಧಾನ ಇರ್ತದೆ. ಏನಂತಾರೆ?
ಮೋಸೆ ದೇವರಿಂದ ಬಂದಂಥ ಮಾತು ಯಾವುದಾದ್ರೂ ಹೇಳಿ ಹೋದನ ಹಿಂದೆ ಏನು ಶುರು ಮಾಡ್ತಾರೆ ಇವರು? ಮೋಸೆನೇ ದೊಡ್ಡವೇನು? ಮೋಸೆ ಯಾವಾಗ ಬಂದನ ನಾವು ಅವಾಗ ಅವನ ಜೊತೆನೇ ಬಂದಿದ್ದೀವಿ ನಾವು. ದೇವ್ರು ಮೋಸಗೆ ಮಾತಾಡ್ತಾನೇನು? ನಮಗೆ ಮಾತಾಡಲ್ಲೇನು? ಏನು ಸ್ಟಾರ್ಟ್ ಮಾಡ್ತಾರೆ? ಅವನಿಗೆ ನಮಗೆ ಏನು ಫರಕ್ ಅದ ಅಂಥೇಳಿ ಈ ಮಾತು ಅಂದು ಈ ಕೋರ ಮತ್ತು ದಾತಾನ್ ಮತ್ತು ಅಭಿರಾಮ ಇವು 3 ಮಂದಿ ಎಷ್ಟು ಗುಂಪು ತಯಾರು ಮಾಡ್ತಾರೆ? 250 ಜನ ತಯಾರು ಮಾಡ್ತಾರೆ 6 ಲಕ್ಷ ಜನರದಾಗ. ಎಷ್ಟು ಮಂದಿ ತಯಾರತ್ತಾರೆ ರೀ? ಎಷ್ಟು ಮಂದಿ ತಯಾರತ್ತಾರ? 6 ಲಕ್ಷ ಜನದಾಗ ಇವರು ಸುದ್ದಿ ಹಬ್ಬಿಸ್ತಾರ ಸಮಾಧಾನ ಕೆಡಿಸ್ಬೇಕಂತೇಳಿ. ಎಷ್ಟು ಜನದ ಹೇಳ್ತಾರೆ 6 ಲಕ್ಷದಾಗ? 250 ಜನ ಎದ್ದು ಹೇಳ್ತಾರೆ ರೀ ಕೋರನ್ ಪಕ್ಷದಲ್ಲಿ. ಅವ್ರನ್ನೂ ಅದೇ ರಾಗ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಚರ್ಚ್ಗಳು ಯಾಕೆ ಡಿವೈಡ್ ಆಗ್ತವೆ ಗೊತ್ತಾ ನಿಮಗೆ? ಸಭೆಗಳು ಯಾಕೆ ಒಡೆದು ಹೋಗ್ತವೆ ಗೊತ್ತಾ ನಿನಗೆ? ಸಭೆಗಳಂಥ ವಿಶ್ವಾಸಿಗಳು ಜಂಪಿಂಗ್ ಜಿಲಾನಿ ಅಂತ ಯಾಕೆ ಜಂಪ್ ಮಾಡ್ತಾಯಿದ್ರು? ಈ ಸಭೆಯಿಂದ ಆ ಸಭೆ, ಆ ಸಭೆಯಿಂದ ಈ ಸಭೆ ಅಂತೇಳಿ ಗೊತ್ತಾ ನಿಮಗೆ? ರೀಸನ್ ಇದೆ, ಸಮಸ್ಯೆ ಇದೆ. ಏನಂದರೆ ಪರಿಶುದ್ಧರೊಂದಿಗೆ ಅವರಿಗೆ ಸಂಬಂಧ ಇಟ್ಕೊಂಬಲ್ಲ ಅವ್ರು. ಯಾಕೆ? ಪರಿಶುದ್ಧರು ಹೇಳ್ತಾರೆ, ಅವ್ರು ಖಡಕ್ ಅಂತ ಹೇಳ್ಬಿಡ್ತಾರೆ. ನನ್ನ ಎದುರುಗಡೆ ಕೂತಂಥ ಒಬ್ಬ ಸಿಸ್ಟ್ರಿಗೆ ಒಂದು ಮಾತು ಹೇಳಿದೆ ನಾನು ಒಂದು ಸಲ. ನಾವು ಯಾವುದೋ ಒಂದು ಮದುವೆ ಹೋಗ್ತಾ ಇದ್ದೀವಿ. ಅವ್ರು ಅಂದ್ರೆ ನನಗೆ ಏನಂದ್ರೆ, ಬ್ರದರ್ ಇನ್ನು ಆ ಸಿಸ್ಟ್ರ್ ಬಂದಿಲ್ಲಲ್ಲ, ಮತ್ತು ಅವ್ರಿಗೆ ಎಲ್ಲಿ ಅಂತ ಕೇಳಿದ್ರೆ ನಾವು ಅವ್ರಿಗೆ ಬೈದೇನ, ಅವ್ರಿಗೆ ನೆನಪದನೋ ಎಲ್ಲೋ ಗೊತ್ತಿಲ್ಲ. ಅವ್ರಿಗೆ ಒಂದು ಮಾತಂದೇನ ಗದರಿಸ್ದೆ ನಾನು. ಅಮ್ಮ ನೀನು ನಿನಗಿದೆಯಲ್ಲ ಅಲ್ಲಿ ಕೂತ್ಕೊನಿ, ಅವ್ರ ಬಗ್ಗೆ ಆಲೋಚನೆ ಮಾಡಬೇಡಿ ನೀನು ಎಂಬುದಾಗಿ ನಾನು ಹೇಳಿದೆ. ಆ ಸಮಯದಲ್ಲಿ ಅವ್ರಿಗೆ ಹರ್ಟ್ ಆಗೈತೋ ನೋವಾಗೈತೋ ನನಗಂತೂ ಗೊತ್ತಿಲ್ಲ. ಬಟ್ ಅವರು ಒಳ್ಳೆಯದಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಅದು ಒಳ್ಳೆಯದೇ ಅಂತೇಳಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲವರು ಕೂತಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ, ನಾವು ಪ್ರೀತಿ ದೇವ್ರ ಮಕ್ಕಳೇ, ಈ ದೇವ ಜನರಲ್ಲಿ ನಾವು ನೋಡ್ತಿದ್ವಿ, ಸಭೆಯೊಂದಿಗೆ ಸಹವಾಸದಲ್ಲಿ ನಾವು ಸ್ಥಿರವಾಗಿ ನಾವು ನಿಲ್ಲಬೇಕಪ್ಪ ಅಂತಂದರೆ, ದೇವರಿಂದ ಬರುವಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಈ 4 ಸಂಬಂಧಗಳಲ್ಲಿ ಪರಿಶುದ್ಧರೊಂದಿಗಿರುವಂಥ ಈ ಸಂಬಂಧ ಸಮಾಧಾನದ ಸಂಬಂಧ ನಮ್ದಾಗಿರಬೇಕು. ಪರಿಶುದ್ಧರು ಏನು ಮಾಡ್ತಾರೆ ಅಂದರೆ, ಒಂದು ಸಲ ಉದ್ರೇಕದಾಗ ಬರ್ತಾರೆ, ಒಂದು ಸಲ ಆವೇಶದಾಗ ಬರ್ತಾರೆ, ಒಂದು ಸಲ ಮಾತಾಡಲಾರ್ದಂಥ ಮಾತುಗಳು ಆಡ್ತಾರೆ. ನಿಮ್ಗೆ ಹರ್ಟ್ ಆಗ್ಬೋದು, ಅವು ನಿಮ್ಗೆ ನೋವು ಆಗ್ಬೋದು. ನಿಮಗೆ ಏನಪ್ಪ ನಮ್ಮ ಪಾಸ್ಟ್ರ್ ಹಿಂಗಂತಾನೆ, ಹೌದು ಏನು ಸಮಸ್ಯೆ ಈಗ ನಿನಗೆ? ಏನು ನನಗೆ ಹೇಳ್ಯಾರ? ಹೌದು ನಿನಗೆ ಹೇಳ್ಯಾರ. ಒಂದು ಸಭೆಗಿರುವಂಥ ಸಿಸ್ಟರ್ ಬಂದು ನನಗೆ ಹಿಂಗೆ ಹೇಳಿದ್ರು, ಯಾಕಮ್ಮ ನೀನು ಚರ್ಚಿಗೆ ಹೋಗ್ತಾಯಿಲ್ಲ, ಯಾಕೆ ಸಭೆಗೆ ಹೋಗ್ತಾಯಿಲ್ಲ, ಆರಾಧನೆ ಹೋಗ್ತಾಯಿಲ್ಲ, ಯಾಕೆ ಮನೆಗೆ ಕೊಡ್ತಾಯಿದ್ರೆ? ಅವ್ರು ಹೇಳ್ತಾಯಿದ್ರಿ, ಏನು ಹೋಗ್ಬೇಕಪ್ಪ ಹಣಮಂತ, ಅಲ್ಲಿ ಹೋದ್ರೆ ಸಾಕು, ನಮಗೆ ಕುಂದಿರ್ಸೋದು ಅವ ಬೈಯದೆ, ನಮಗೆ ಕುಂದಿರ್ಸೋದು ಅವ ಬೈಯದೆ, ನಮಗೆ ಕುಂದಿರ್ಸೋದು ಅವ ಬೈಯದೆ ಚಾಲು ಮಾಡ್ತಾನೆ ವಾಕ್ಯ ಬಿಟ್ಟು. ಹೌದು ಕರೆಕ್ಟೇ ಮಾಡ್ತಾನೆ ಅಂತ ಹೇಳ್ದನ. ಹಿಂಗೆ ಹೇಳಿನ ಆಕಿ. ಏನು ಹೇಳಿನಿ? ಏನು ಮಾಡ್ತಾನೆ? ಕರೆಕ್ಟೇ ಮಾಡ್ತಾನೆ. ಯಾಕಂದರೆ ಫಸ್ಟ್ ಟೈಮ್ ಬೈದಾಗೆ ನೀ ಸುಧಾರಿಸ್ಕೊಂಡಿದ್ದಪ್ಪ ಅಂತಂದರೆ ಅವ ಬೈಯೋದು ಅವಾಗೇ ಬಿಡ್ತಿದ್ದವ. ಅವನ ಪ್ರಸಂಗದಲ್ಲಿ ಮಾರ್ಪಾಟು ಬರ್ತಿತ್ತು, ಅವನ ಸಂದೇಶ ಬದಲಾವಣೆ ಆಗ್ತಾಯಿತ್ತು. ತಿರುಗಿ ರಿಪೀಟ್ ಅದೇ ಬರ್ತಾಯಿದೆಯಪ್ಪ ಅಂತಂದರೆ, ದೇವ್ರನ್ನ ಏನು ಮಾಡೋದನಂದರೆ ಬೈಬಲಲ್ಲಿ ಕೆಲವೊಬ್ಬರಿಗೆ ರಿಪೀಟ್ ಮಾಡೋಣ ಗೊತ್ತದ ನಿಮಗೆ? ರಿಪೀಟ್ ಹೇಳತ್ತಾರಂದರೆ, ಹೇಳಿದ್ದೆ ಮತ್ತೆ ಹೇಳತ್ತಾರಂದರೆ ಅಲ್ಲಿ ಏನೋ ಇದೆ ಸಮಸ್ಯೆ. ಅಬ್ರಹಾಮನು ತನ್ನ ಮಗನ ಮೇಲೆ ಕತ್ತಿ ಎತ್ತಿದಂಥ ಸಂದರ್ಭದಲ್ಲಿ ದೇವರಂತನ ಅಬ್ರಹಾಮನೇ ಎಂಬುದೇ ಕರೀತಾನೆ. ದೇವರು ರಿಪೀಟ್ ಕರಿತಾ ಇದ್ದಾನೆ ಅಂದರೆ ಅಲ್ಲಿ ಏನೋ ಇದೆ. ಹಲ್ಲೆಲೂಯಾ. ಪೇತ್ರನು ಕೂಡ, ಪೇತ್ರನೇ ಅಂದರೆ ಏನು ಸಮಸ್ಯೆ ಇಲ್ಲ, ಪೇತ್ರ ಅಂತ ಇದ್ದಾನಪ್ಪ ಅಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ. ನೀನೇನೋ ಒಂದು ಸಂದೇಶ ಇದೆ ಅಲ್ಲಿ, ನೀನೇನೋ ತಿದ್ಕೋಬೇಕಾಗಿದೆ, ಅಲ್ಲಿ ನೀನೇನೋ ಮಾಡಬೇಕಾಗಿದೆ. ಅದನ್ನು ಬಿಟ್ಬಿಟ್ಟು ಪರಿಶುದ್ಧರು ಮಾತಾಡುವಾಗ ನಾವು ನೋಡ್ತೇವೆ, ಪವಿತ್ರರು ಮಾತಾಡುವಾಗ, ನಾಯಕರು ನಿನ್ನ ಜೊತೆ ಮಾತಾಡುವಾಗ, ನಿನಗೆ ಉಪದೇಶ ಮಾಡುವಾಗ, ನಿನಗೆ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಅದು ನಿನಗೆ ಹರ್ಟ್ ಆಗ್ತದೆ ಅಂದರೆ ತುಂಬ ಚೆನ್ನಾಗಿ ನಿನಗೆ ಅಪೋಸ್ಕೃತ್ಯಗಳು ನಾವು ನೋಡ್ತೇವೆ. ಅಲ್ಲಿ ಪೇತ್ರನ ಪ್ರಸಂಗ ಮಾಡಿದಾಗ ಎಷ್ಟು ಜನ ಬಂದು ಕೇಳಿದ್ರಪ್ಪ ಅಂತಂದರೆ 3,000 ಜನ ಬಂದು ಕೇಳಿದ್ರಿ, ನಾವು ಏನು ಮಾಡ್ಬೇಕ್ರಿ ಸ್ವಾಮಿ ಈಗಂತ. ಚುಚ್ಚಿದ್ರೆ ಬಂದು ಕೇಳಿದ್ರ, ಚುಚ್ಚಲಾರ್ದ ಕೇಳಿದ್ರು, ಅವರಿಗೆ ಚುಚ್ಚುತ್ತದ, 3,000 ಜನರಿಗೆ ಚುಚ್ಚುದು ಹೋಗಿ ಮಾತು, ಪೇತ್ರನ ಮಾತುಗಳು. ಚುಚ್ಚುದಾರೆಲ್ಲ ಎಲ್ಲಿ ಬಂದರು? ಪೇತ್ರನ ಹತ್ರ ಬಂದ್ರಿ. ಎಲ್ಲಿ ಬಂದರು? ಪೇತ್ರನ ಹತ್ರ ಬಂದರು. ಏನಂದ್ರಮ್ಮ, ಚುಚ್ಚವಪ್ಪ ಇವು ಮಕ್ಕಳು ಬ್ಯಾನಿ ಅಲ್ಲತ್ತವ, ಈಗ ಇದು ನೋವು ಕಮ್ಮಿ ಆಗ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಪೇತ್ರ ಅಂತ ಕೇಳ್ತಾನೆ. ಏನಿಲ್ಲ, ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ರಕ್ಷಣೆ ಅಂದರೆ ಬ್ಯಾಪ್ಟಿಸಮ್ ತಗೋರಿ ಅಂತ. ಹಲ್ಲೆಲೂಯಾ. ಯೋಹಾನನು ಕೂಡ ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕರು ಯೋಹಾನನ ಮಾತನ್ನು ಕೇಳಿ ದೀಕ್ಷಾನ ತೆಗೆದುಕೊಳ್ಳೋದಕ್ಕಾಗಿ ಬರ್ತಾರಲ್ಲಿ. ಲೈನ್ ಹತ್ತದ್ರಿ, ಕ್ಯೂ ಹತ್ತದ್ರಿ. ಎಷ್ಟು ಲೈನ್ ಹತ್ತದಪ್ಪ ಅಂದರೆ ಬ್ಯಾಪ್ಟಿಸಮ್ ತೊಗೊಳಕ್ಕೆ ಕೇಳಬೇಡ್ರಿ. ಈ ಬ್ಯಾಪ್ಟಿಸಮ್ ತೊಗೊಳಕ್ಕೆ ಬಂದಾಗ ಏನು ಖುಷಿ ಆಗ್ಬೇಕು ಪಾಸ್ಟ್ರಿಗೆ, ಏನು ದುಃಖ ಆಗ್ಬೇಕು ರೀ? ಈಗಿನ ಲೆಕ್ಕ ನೋಡ್ಬೇಕಾದ್ರೆ ಖುಷಿನೇ ಆಗ್ಬೇಕು. ಬ್ಯಾಪ್ಟಿಸಮ್ ತೊಗೊಳಕ್ಕೆ ಲೈನ್ ಹೆಚ್ಚಾರಪ್ಪ ಅಂತಂದ್ರೆ ಏನಾಗಬೇಕು ಅಂದ್ರೆ ಪಾಸ್ಟ್ರಿಗೆ ಏನಾಗಬೇಕು? ಖುಷಿನೇ ಆಗ್ಬೇಕು. ಆದರೆ ಈ ಪಾಸ್ಟ್ರ್ ಏನು ಮಾಡೋಣ ಗೊತ್ತದ ರೀ, ಹಿಂಗೆ ಲೈನ್ ನಿಂತರ್ರಿ,
ಬ್ಯಾಪ್ಟಿಸಮ್ ತೊಗೊಳಕ್ಕೆ ಇವನು ಬಾಯಾಗಿಂದ ಒಂದು ವರ್ಡ್ ಬಂದದ್ರಿ, ಪಂಚಿಂಗ್ ಡೈಲಾಗ್ ಏನು ಹೇಳ್ರಿ ಕೇಳ್ಬಿಡ್ರದು. ಕತ್ತಿಯಂಗೆ ಹಿಂಗೆ ತೂರಿ ಹೋಗೋದವ್ರಿಗೆ ಚುಚ್ಚೋದಂದ್ರೆ ಎಲ್ಲಿ ಚುಚ್ಚೋದಂದ್ರೆ ಇಲ್ಲೇ ಚುಚ್ಚೋದವ್ರಿಗೆ. ಏನಂತಂದು ಗೊತ್ತಾ? ಸರ್ಪ ಜಾತಿಯವರೇ. ಯಾವ ಜಾತಿ ರೀ? ಅಯ್ಯೋ, ಯೇಸು ಸ್ವಾಮಿ ಹೆಸರನ್ನ ಬ್ಯಾಪ್ಟಿಸಮ್ ತೊಗೊಳಕ್ಕೆ ಬಂದವ್ರಿಗೆ ಸರ್ಪ ಜಾತಿಯವರೇ. ಸರ್ಪ ಜಾತಿಯವರೇ, ಮುಂದೆ ಬರುವಂಥ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೀವು ಉಪದೇಶ ಯಾರು ಮಾಡ್ರ? ಉಪದೇಶ ಕರೆಕ್ಟ್ ಆಗಿದ್ದಿಲ್ಲ, ಶಾಲ್ವೇಷನ್ ಕರೆಕ್ಟ್ ಆಗಿದ್ದಿಲ್ಲ, ಪಶ್ಚಾತ್ತಾಪ ಕರೆಕ್ಟ್ ಆಗಿದ್ದಿಲ್ಲ, ರಕ್ಷಣೆಗೆ ಮಾರು ಮನಸ್ಸು ಕರೆಕ್ಟ್ ಹೊಂದಿರಿಲ್ಲ, ಸರ್ಪ ಜಾತಿಯವರು ಇದ್ದೀರಿ ನೀವು ಎಂಬುದಾಗಿ ಹೇಳ್ತಾನೆ. ಇದು ಪರಿಶುದ್ಧರು ಮಾಡುವಂಥ ಮಾತು, ಪರಿಶುದ್ಧರು ಗದರಿಸುವಂಥ ಮಾತು ಅಂತೇಳಿ. ಅಲ್ಲಿ ಬ್ಯಾಪ್ಟಿಸಮ್ ತೊಗೊಂಡ್ರೆ ಬರ್ರಿ ಇಲ್ಲಿ ಕೊಡ್ತೀನಿ ಅಂತ ನೀರಾಗಿ ಮುಳುಗಿಸೋದಲ್ರಿ ಅದು. ನಮ್ಮ ಸಭೆದಾಗ ಯಾರಾದರೂ ಬ್ಯಾಪ್ಟಿಸಮ್ ತೊಗೋತೀರಿ ಅಂದರೆ 6 ತಿಂಗಳು ಡ್ರಾಪ್ ಮಾಡ್ತೀವಿ ಅವ್ರಿಗೆ. ಅದ್ರಾಗ ಎಷ್ಟು ಮಂದಿ ಜಂಪ್ ಮಾಡ್ತಾರೋ ಎಷ್ಟು ಜನ ಇರ್ತಾರೋ ಅವಾಗ ಗೊತ್ತಾಗ್ತದೆ. ಇಲ್ಲೆಲ್ಲ ಹಂಗೆ ಶೋಸಿ ಜಲಡಿ ಹಿಡ್ದವ್ರೆ ಕುಂತಾರೆ ಇಲ್ಲೆಲ್ಲ. ನಂಬಲ್ಲಿ ಕೊಡಲ್ಲ ಹಂಗೆ ಬ್ಯಾಪ್ಟಿಸಮ್ ಏನು ರೀ, ನಂಬಲ್ಲಿ ಕೊಡಲ್ಲ ಹಂಗೆ. ವಿಶ್ವಾಸಿಗೆ ಗೊತ್ತಿರ್ಲಾರ್ದಂಗೆ ಕೆಲವೊಂದು ಪರೀಕ್ಷೆಗಳು ಮಾಡ್ತೀವಿ ನಾವು, ಗೊತ್ತಾಗಲ್ಲ ಅವ್ರಿಗೆ. ಆ ಪರೀಕ್ಷೆದ ಕೆಲವರು ಬಿದ್ದು ಓಡೋಗ್ತಾರೆ. ಅದಕ್ಕೆ ನಾವು ನೋಡ್ತೀವಿ, ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಪರಿಶುದ್ಧರೊಂದಿಗೆ ನಿಮ್ಮ ಸಂಬಂಧ ಯಾವುದಿರಬೇಕು? ಪರಿಶುದ್ಧರೊಂದಿಗೆ ನಿಮ್ಮ ಸಂಬಂಧ ಸಮಾಧಾನದ ಸಂಬಂಧ ಇರಬೇಕು. ಅಲ್ಲಿ ನಾವು ನೋಡ್ತೇವೆ, ಯೋಹಾನನ ಗದರಿಸ್ತಾ ಇದ್ದಾನೆ, ಸರ್ಪ ಜಾತಿಯವರೆಂಬುದಾಗಿ ಅವ್ರಿಗೆ ಗದರಿಸ್ತಾ ಇದ್ದಾನೆ. ಆದರೆ ಸಿಪಾಯಿಗಳು ಬಂದು ಕೇಳತ್ತಾರ ರೀ. ಸಿಪಾಯಿಗಳು ಬರ್ತಾಯಿದ್ದಾರೆ ಆತನ ಹತ್ರ. ಯಾರು ಬರ್ಲತ್ತಾರ? ಸಿಪಾಯಿಗಳು ಮನಸ್ಸು ಮಾಡಿದ್ರೆ ಆತನಿಗೆ ಜೇಲ್ನಾಗ ಒಯ್ದು ಹಾಕ್ಬೋದು ಅವರು. ಹೌದಲ್ಲ? ಪವರ್ಫುಲ್